ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಎನ್ನುವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವಿನ್ನೂ ಇದಕ್ಕಿಂತ ಫಸ್ಟ್ ಕ್ಲಾಸ್ ಅಂದರೆ ಸ್ಟ್ರಕ್ಚರ್ ಆಫ್ ಆಟಮ್ನ ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಒನ್ ಟೈಮ್. ಓಕೆ, ಅದನ್ನು ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಯು ಜಸ್ಟ್ ಗೋ ಆ್ಯಂಡ್ ವಾಚ್ ಒನ್ ಟೈಮ್. ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಮಗೆ ಹೇಗೆ ಆಟಮ್ನಲ್ಲಿ ಫರ್ದರ್ ನಮಗೆ ಪಾರ್ಟಿಕಲ್ ಇದೆ ಅಂತ ಸೈಂಟಿಸ್ಟ್ ಕಂಡುಹಿಡಿತಾರೆ ಅಂತ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಜಸ್ಟ್ ಗೋ ಆ್ಯಂಡ್ ವಾಚ್. ಫಸ್ಟ್ ಕ್ಲಾಸಿಂದ ನಮಗೇನು ಗೊತ್ತಾಯಿತು ಅಂದರೆ ಆಟಮ್ ಒಳಗಡೆ ಅಂದರೆ ನಮಗೆ ಆಟಮ್ ಒಳಗಡೆ ಸಮ್ ಚಾರ್ಜಸ್ ಇರುತ್ತೆ ಅಂತ ಗೊತ್ತಾಯಿತು. ಓಕೆ, ಸ್ಟಿಲ್ ನಮಗೆ ಅದು ಪಾಸಿಟಿವ್ ಚಾರ್ಜಾ ನೆಗೆಟಿವ್ ಚಾರ್ಜಾ ಅದು ಹೇಗೆ ಬಿಹೇವಿಯರ್ ಇರುತ್ತೆ ನಮಗೆ ಏನೂ ಗೊತ್ತಿಲ್ಲ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳ ಬಗ್ಗೆ. ಓಕೆ, ಜಸ್ಟ್ ನಮಗೇನು ಗೊತ್ತಾಯಿತು, ಆಟಮ್ ಒಳಗಡೆ ಚಾರ್ಜ್ ಇರುತ್ತೆ ಅಂತ ಗೊತ್ತಾಯಿತು. ಯಾವಾಗ ಆಟಮ್ ಒಳಗಡೆ ಚಾರ್ಜ್ ಇರುತ್ತೆ ಅಂತ ಗೊತ್ತಾಯಿತು ಆಗಿನ ಕಾಲದಲ್ಲಿ ಸೈಂಟಿಸ್ಟ್ ಏನು ಮಾಡಿದ್ರು, ನಿಮಗೆ ಗೊತ್ತಾಯ್ತಲ್ವ, ಒಂದು ಹಿಂಟ್ ಸಿಕ್ಕರೆ ಸಾಕು ಎಲ್ಲ ಸೈಂಟಿಸ್ಟ್ಗಳು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗಿನ ಕಾಲದಲ್ಲಿ ಒಂದು ಹ್ಯೂಜ್ ಸ್ಟಡಿ ಸ್ಟಾರ್ಟ್ ಆಯಿತು. ಯಾವುದು? ಬೇಸ್ಡ್ ಆನ್ ಓನ್ಲಿ ಒನ್ ಇಕ್ವಿಪ್ಮೆಂಟ್. ಎಲ್ಲ ಸೈಂಟಿಸ್ಟ್ಗಳು ಆ ಇಕ್ವಿಪ್ಮೆಂಟ್ ಮೇಲೇ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಇಕ್ವಿಪ್ಮೆಂಟ್ ಹೇಗಿತ್ತು ಅಂದರೆ ಒಂದು ಗ್ಲಾಸ್ ಟ್ಯೂಬ್. ಓಕೆ, ಒಂದು ಗ್ಲಾಸ್ ಟ್ಯೂಬ್. ಇಲ್ಲಿ ಏನು ಮಾಡ್ತಾರೆ, ಓಕೆ, ಇದು ಯಾವ ಎಂಡ್? ಬ್ಯಾಟ್ರಿದು. ದಿಸ್ ಈಸ್ ನೆಗೆಟಿವ್ ಎಂಡ್. ಈ ಲೆಂತ್ ಜಾಸ್ತಿ ಇದ್ದರೆ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಬೇಸಿಕ್. ಲೆಂತ್ ಜಾಸ್ತಿ ಇದ್ದರೆ ಪಾಸಿಟಿವ್. ಓಕೆ, ಲೆಂತ್ ಕಡಿಮೆ ಇದ್ದರೆ ನೆಗೆಟಿವ್. ಓಕೆ, ಈ ನೆಗೆಟಿವ್ ಎಂಡನ್ನು ಏನು ಮಾಡ್ತಾರೆ ಅವರು, ನಮಗೆ ಒಂದು ಮೆಟಲ್, ಈ ಥರ ಒಂದು ಮೆಟಲ್, ಇದು ಮೆಟಲ್. ಓಕೆ, ಈ ಮೆಟಲ್ಗೆ ಈ ನೆಗೆಟಿವ್ ಎಂಡನ್ನ ಕನೆಕ್ಟ್ ಮಾಡ್ತಾರೆ. ಓಕೆ, ಯಾವಾಗ ಈ ನೆಗೆಟಿವ್ ಎಂಡನ್ನು, ಓಕೆ, ಈ ನೆಗೆಟಿವ್ ಎಂಡನ್ನು ಒಂದು ಮೆಟಲ್ಗೆ ನಾವು ಕನೆಕ್ಟ್ ಮಾಡ್ತೀವಿ, ನೆನಪಿರಲಿ, ನೆಗೆಟಿವ್ ಎಂಡನ್ನು ಈ ಮೆಟಲ್ಗೆ ಕನೆಕ್ಟ್ ಮಾಡ್ತೀವಲ್ವ, ಇದನ್ನು ನಾವು ಏನಂತ ಕರಿತೀವಿ, ಈ ಮೆಟಲ್ ಜಸ್ಟ್ ಸಪ್ರೇಟ್ ಇದ್ದರೆ ಒಂದು ಮೆಟಲ್ ಆಗಿರುತ್ತೆ. ಓಕೆ, ಒಂದು ವೇಳೆ ಇದನ್ನು ನಾವು ನೆಗೆಟಿವ್ ಎಂಡ್ಗೆ ಇದನ್ನು ನಾವು ಕರೆಂಟಲ್ಲಿ ಎಲೆಕ್ಟ್ರಿಕಲ್ ವೇನಲ್ಲಿ ಇದನ್ನು ಕನೆಕ್ಟ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ ನಮಗೆ ಎಲೆಕ್ಟ್ರೋಡ್ ಆಗುತ್ತೆ ಇದು. ಓಕೆ, ಒಂದು ಮೆಟಲ್ನ ನಾವು ನೆಗೆಟಿವ್ ಅಥವಾ ಪಾಸಿಟಿವ್ ಯಾವುದಕ್ಕಾದ್ರೂ ಅದನ್ನು ಕನೆಕ್ಟ್ ಮಾಡಿದ್ರೆ ಆ ಮೆಟಲ್ ನಮಗೇನಾಗುತ್ತೆ, ಎಲೆಕ್ಟ್ರೋಡ್ ಆಗುತ್ತೆ. ಓಕೆ, ಇಲ್ಲಿ ಈ ಮೆಟಲ್ ಬಂದುಬಿಟ್ಟು ಎಲೆಕ್ಟ್ರೋಡ್ ಆಗುತ್ತೆ. ಇದು ಯಾವ ಎಲೆಕ್ಟ್ರೋಡ್ ಆಗುತ್ತೆ ಅಂದರೆ ಇಟ್ ಈಸ್ ಕ್ಯಾಥೋಡ್. ಓಕೆ, ಈ ಎಂಡ್ ಏನಿದೆ ಇದು ಬಂದುಬಿಟ್ಟು ಕ್ಯಾಥೋಡ್. ಓಕೆ, ನೆಕ್ಸ್ಟ್ ಫರ್ದರ್ ಈ ಪಾಸಿಟಿವ್ ಎಂಡನ್ನು ನಾವು ಇನ್ನೊಂದು ಮೆಟಲ್ನ, ಈ ಕಡೆ ಇನ್ನೊಂದು ಮೆಟಲ್ಗೆ ಇದನ್ನು ಕನೆಕ್ಟ್ ಮಾಡ್ತಾರೆ. ಓಕೆ, ಆವಾಗ ಇದೇನಾಗುತ್ತೆ ಅಂದರೆ ಆ್ಯನೋಡ್. ರಿಮೆಂಬರ್, ಪಾಸಿಟಿವ್ ಅಂದರೆ ಆ್ಯನೋಡ್, ನೆಗೆಟಿವ್ ಅಂದರೆ ಕ್ಯಾಥೋಡ್. ಓಕೆ, ಆಗಿನ ಕಾಲದಲ್ಲಿ ಈ ಥರ ಒಂದು ಇಕ್ವಿಪ್ಮೆಂಟ್ ಎಲ್ಲ ಸೈಂಟಿಸ್ಟ್ಗಳ ಹತ್ರನೂ ಇರೋದಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕಂದರೆ ಬಿಕಾಸ್ ಆಫ್ ಚಾರ್ಜ್ ಇದೆ ಅಂತ ಗೊತ್ತಾಯ್ತಲ್ವ ಒಂದು ಆಟಮ್ನಲ್ಲಿ, ಅದರಿಂದ ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಯಿತು. ಏನಕ್ಕಂದರೆ ಇಲ್ಲಿ ಏನು ಮಾಡಿರ್ತಾರೆ, ಒಂದು ವ್ಯಾಕ್ಯೂಮ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಇಲ್ಲಿ ಅಂದರೆ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಗ್ಯಾಸಸ್ನ ಮಾತ್ರ ಇಲ್ಲಿ ನಮಗೆ ಫಿಲ್ ಮಾಡ್ಬೋದು. ಬಿಕಾಸ್ ಆಫ್ ದಿಸ್ ಒನ್, ದಿಸ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವ್ಯಾಕ್ಯೂಮ್ ಪಂಪ್. ನೆಕ್ಸ್ಟ್ ಫರ್ದರ್ ಇಲ್ಲಿ ಸಮ್ ಲೋ ಪ್ರೆಷರ್ ಗ್ಯಾಸ್ನ ಫಿಲ್ ಮಾಡ್ತೀವಿ. ಈ ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡಿಬಿಟ್ಟು ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಗ್ಯಾಸ್ನ ಇಲ್ಲಿ ನಾವು ಫಿಲ್ ಮಾಡ್ಬೋದು. ಈ ಥರ ಎಲ್ಲ ಸೈಂಟಿಸ್ಟ್ಗಳು ಈ ಇಕ್ವಿಪ್ಮೆಂಟ್ನ ಯೂಸ್ ಮಾಡುವಾಗ ಇಲ್ಲಿ ಏನು ಮಾಡ್ತಾರೆ, ಹೈ ವೋಲ್ಟೇಜ್ ಕೊಡ್ತಾರೆ. ಓಕೆ, ಹೈ ವೋಲ್ಟೇಜ್ ಇರಬೇಕು ಈ ಎಕ್ಸ್ಪೆರಿಮೆಂಟ್. ಯಾವಾಗಲೂ ನೆನಪಿಲ್ಲಿ ಹೈ ವೋಲ್ಟೇಜ್ ಇರಬೇಕು, ಹಾಗೆ ಲೋ ಪ್ರೆಷರ್ ಇರಬೇಕು ಗ್ಯಾಸ್ದು. ಇಲ್ಲೇನು ಗ್ಯಾಸ್ ಇರುತ್ತೆ, ಇಟ್ ಈಸ್ ಮಿನಿಮಮ್ ಇರಬೇಕು ಪ್ರೆಷರ್. ವೋಲ್ಟೇಜ್ ಬಂದುಬಿಟ್ಟು ವೆರಿ ಹೈ ಇರಬೇಕು. ಈ ರೀತಿ ಇಲ್ಲಿ ಅಪ್ಲೈ ಮಾಡಿದಾಗ ಕರೆಂಟ್ನ ಏನಾಗುತ್ತಂದರೆ ವಾಟ್ ದೇ ಅಬ್ಸರ್ವ್ಡ್ ಈಸ್, ಇಲ್ಲಿ ನೆಗೆಟಿವ್ ಹಾಗೆ ಪಾಸಿಟಿವ್, ಇಲ್ಲೇನಿದೆ ಎರಡೂ ಎಂಡ್ಗಳಿಗೆ ಇಲ್ಲಿ ಕನೆಕ್ಟ್ ಇಲ್ಲ ಅಲ್ವಾ, ಇಲ್ಲಿ ಎರಡು ಕನೆಕ್ಟ್ ಆಗಿಲ್ಲ ಈ ಎಲೆಕ್ಟ್ರೋಡ್ಗಳು. ಮೀನ್ಸ್ ನಮಗೆ ಒಂದು ವಯರ್ ಈ ಥರ ಇದ್ದರೆ ನೆಗೆಟಿವ್ ಪಾಸಿಟಿವ್ ಅಲ್ಲಿ ನಮಗೆ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ನಮಗೆ ಏನೂ ಜಾಯಿನ್ ಇಲ್ಲ. ಬಟ್ ಸ್ಟಿಲ್ ದೇ ವರ್ ಅಬ್ಸರ್ವಿಂಗ್ ಸಮ್ ಡಿಫ್ಲೆಕ್ಷನ್ ಯೂಸಿಂಗ್ ಅಮ್ಮೀಟರ್. ಏನಿರುತ್ತೆ ಅಮ್ಮೀಟರ್ ಅಂತ ಏನು ನೀವು ಕರಿತೀರಿ, ಅದನ್ನ ಯೂಸ್ ಮಾಡಿಬಿಟ್ಟು ದೇ ಫೌಂಡ್ ಸಮ್ ಡಿಫ್ಲೆಕ್ಷನ್ ಹಿಯರ್. ಅಂದರೆ ಇಲ್ಲಿ ಈ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲಿಂದ ಇಲ್ಲಿಗೆ ಸಮ್ ಪಾಸ್ ಆಗ್ತಿದೆ,
ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯಿತು ಡ್ಯೂ ಟು ದಿಸ್ ಮೀಟರ್. ಓಕೆ, ಈ ಥರ ಗೊತ್ತಾದಾಗ ಏನಾಯಿತು, ಇಲ್ಲಿ ಜಾಯಿನ್ ಇಲ್ಲದೆ ಇದ್ರೂ ಏನು ಈ ವಯರ್ ಇಲ್ಲಿ ಹೇಗೆ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಿದೆ ಅಂದರೆ ಇಲ್ಲಿ ಸಮಥಿಂಗ್ ಏನೋ ಇದೆ, ಸಮಥಿಂಗ್ ಈಸ್ ದೇ ಇನ್ ಬಿಟ್ವೀನ್. ನಮಗೆ ಗೊತ್ತು ಇಲ್ಲಿ ಸ್ವಲ್ಪ ಗ್ಯಾಸ್ ಇದೆ ಅಂತ, ಬಟ್ ಹೌ ಇಟ್ ಈಸ್ ಇಂಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಇಲ್ಲಿ ಹೇಗೆ ಪಾಸ್ ಆಗ್ತಿದೆ, ಇಲ್ಲಿ ಡ್ಯೂ ಟು ದಿಸ್ ಡಿಫ್ಲೆಕ್ಷನ್ ಏನು ಗೊತ್ತಾಯಿತು, ಇಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ ಗೊತ್ತಾಯಿತು. ಸೊ ಅವ್ರಿಗೆ ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಕ್ವಶನ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ. ಅಂದರೆ ಈ ಎಕ್ಸ್ಪೆರಿಮೆಂಟಲ್ಲಿ ಹೇಗೆ ಈ ಡಿಫ್ಲೆಕ್ಷನ್ ಸ್ಟಾರ್ಟ್ ಆಯಿತು, ಇಲ್ಲಿ ಏನೋ ಇದೆ ಮೀನ್ಸ್ ದೇ ಸ್ಟಾರ್ಟೆಡ್ ಇಲ್ಲಿ ಡಿಸ್ಕವರ್ ಮಾಡೋದಕ್ಕೆ ಈ ಪ್ಲೇಸಲ್ಲಿ. ಓಕೆ, ಇದೇ ಎಕ್ಸ್ಪೆರಿಮೆಂಟ್ನ ಜೆ ಥಾಮ್ಸನ್ ಜೆ ಥಾಮ್ಸನ್ ಅನ್ನೋ ಸೈಂಟಿಸ್ಟ್ ಸಹ ಇದನ್ನು ಕ್ಯಾರಿ ಮಾಡ್ತಿರ್ತಾರೆ. ಓಕೆ, ಸೈಮಲ್ಟೇನಿಯಸ್ಲಿ ಎಲ್ಲ ಸೈಂಟಿಸ್ಟ್ಗಳು ಈ ಎಕ್ಸ್ಪೆರಿಮೆಂಟ್ನ ಕ್ಯಾರಿ ಮಾಡ್ತಾ ಇರ್ತಾರೆ ಆಗಿನ ಕಾಲದಲ್ಲಿ. ಇದು ಅಷ್ಟು ಫೇಮಸ್ ಆಗಿರುತ್ತೆ ಆಗಿನ ಕಾಲದಲ್ಲಿ. ಸೊ ಅಲ್ಲಿ ಜೆ ಥಾಮ್ಸನ್ ಅನ್ನೋರು ಸಹ ಈ ಎಕ್ಸ್ಪೆರಿಮೆಂಟ್ನ ಅವರು ಕ್ಯಾರಿ ಮಾಡ್ತಾ ಇರ್ತಾರೆ. ಓಕೆ, ಅವರಿಗೆ ಅಲ್ಲಿ ಏನೋ ಅವರಿಗೆ ಆಟಮ್ ಒಳಗಡೆ ಚಾರ್ಜ್ ಇದೆ ಅಂತ ಗೊತ್ತಿತ್ತಲ್ವಾ, ಅವರು ಈ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಿರ್ತಾರೆ ಆಗಿನ ಕಾಲದಲ್ಲಿ. ಸೊ ಇಲ್ಲಿ ಈ ಜೆ ಥಾಮ್ಸನ್ ಅವರು ಈ ಚಾರ್ಜ್ನ ಹೇಗೆ ಕಂಡುಹಿಡಿತಾರೆ ಅಂತ ನೋಡೋಣ. ದಟ್ ಈಸ್ ಅವರು ಈ ಚಾರ್ಜಾಗಿ ಕಂಡುಹಿಡಿತಾರೆ. ಈ ಚಾರ್ಜ್ ಹೇಗೆ ಕಂಡುಹಿಡಿದ್ರು, ಅದಕ್ಕೆ ಏನು ಹೆಸರು ಅಂದರೆ ಅವ್ರು ಕಂಡುಹಿಡಿದಿದ್ದೆ ಎಲೆಕ್ಟ್ರಾನ್. ವಿಲ್ ಸ್ಟಡಿ ಅವ್ರು ಹೇಗೆ ಕಂಡುಹಿಡಿದ್ರು, ಅದಕ್ಕೆ ಏನಂತ ನೇಮ್ ಕೊಟ್ಟರು, ಹೇಗೆ ನೇಮ್ ಕೊಟ್ಟರು ನೋಡೋಣ. ಬಟ್ ನಿಮಗೆ ನೆನಪಿರಲಿ ಜೆ ಥಾಮ್ಸನ್. ಓಕೆ, ಇವರಿಗೆ ನೆಕ್ಸ್ಟು ಫರ್ದರ್ ನೊಬೆಲ್ ಪ್ರೈಸ್ ಸಹ ಸಿಗುತ್ತೆ. ಓಕೆ, ಜೆ ಥಾಮ್ಸನ್ಗೆ. ಜೆ ಥಾಮ್ಸನ್ ಅವರೇ ಎಲೆಕ್ಟ್ರಾನ್ನ ಡಿಸ್ಕವರಿ ಮಾಡಿದ್ದು. ಇದನ್ನು ನಿಮಗೆ 1 ಮಾರ್ಕಲ್ಲಿ ಕೇಳ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ಬೋದು. ನೆನಪಿರಲಿ, ಎಲೆಕ್ಟ್ರಾನ್ ಅಂತ ನೇಮ್ ಇಟ್ಟಿದ್ದು ಬೇರೆ ಇರ್ಬೋದು, ಸೈಂಟಿಸ್ಟ್ ನಿಮಗೆ ಫರ್ದರ್ ಡೌಟ್ ಬರ್ಬೋದು. ಬಟ್ ಎಲೆಕ್ಟ್ರಾನ್ನ ಕಂಡು ಹಿಡಿದಿದ್ದು, ಡಿಸ್ಕವರ್ ಮಾಡಿದ್ದು ಜೆ ಥಾಮ್ಸನ್. ಅವರು ಹೇಗೆ ಕಂಡು ಹಿಡಿದ್ರು ಅಂತ ಅಂದರೆ ಯೂಸಿಂಗ್ cathode ray discharge tube. ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಯೂಸ್ ಮಾಡಿಬಿಟ್ಟು ಅವರು ಎಲೆಕ್ಟ್ರಾನ್ನ ಕಂಡು ಹಿಡಿದ್ರು. ಅದು ಹೇಗೆ ಅಂದರೆ ಈ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಏನಿರುತ್ತೆ ಇದು ಬಂದುಬಿಟ್ಟು ಮೇಡಪ್ ಆಫ್ ಗ್ಲಾಸ್. ನಾನು ಈಗ ತಾನೇ ಹೇಳಿದ್ನಲ್ವ, ಇದು ಆ ರೀತಿದು ವರ್ಕ್ ಆಗ್ತಿರುತ್ತೆ. ಎಲ್ಲ ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಿರ್ತಾರೆ ಈ ಟ್ಯೂಬ್ ಮೇಲೆ ಅಂತ ಹೇಳಿದ್ನಲ್ವ, ಆ ಥರ. ಓಕೆ, ಈ ಥರ ರಫ್ ಆಗಿ ಡ್ರಾ ಮಾಡ್ತಾ ಇದ್ದೀನಿ. ಇಟ್ ಈಸ್ ಮೇಡಪ್ ಆಫ್ ಗ್ಲಾಸ್. ಓಕೆ, ನೆನಪಿರಿ, ಇಟ್ ಈಸ್ ಮೇಡಪ್ ಆಫ್ ಗ್ಲಾಸ್. ಓಕೆ, ಇಟ್ ಕಂಟೈನ್ಸ್ 2 ಪೀಸಸ್ ಮೆಟಲ್. ಈ ಥರ 2 ಪೀಸಸ್ ಮೆಟಲ್ಸ್ ಇರುತ್ತೆ ಇಲ್ಲಿ. ಓಕೆ, ಇದು ಎಲ್ಲಿ ಕನೆಕ್ಟ್ ಆಗಿರುತ್ತೆ? ಓಕೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ಸ್ಗೆ ಇದು ಕನೆಕ್ಟ್ ಆಗಿರುತ್ತೆ. ಇದು ಪಾಸಿಟಿವ್ಗೆ ಕನೆಕ್ಟ್ ಆಗಿದೆ ಅಲ್ವಾ, ಪಾಸಿಟಿವ್. ಸಿ, ಸೊ ವಿಲ್ ಕಾಲ್ ಇಟ್ ಆ್ಯಸ್ ಆ್ಯನೋಡ್. ಓಕೆ, ಮೀನ್ಸ್ ಇದು ಇಲ್ಲಿ ಪ್ಲಸ್ ಚಾರ್ಜ್ ಇದೆ ಅಂತ ಅರ್ಥ. ಓಕೆ, ನೆಗೆಟಿವ್ ಎಂಡ್ ಕನೆಕ್ಟ್ ಎಲ್ಲಾಗಿದೆ, ಇದಕ್ಕೆ ನಾವೇನು ಕರಿತೀವಿ? ಕ್ಯಾಥೋಡ್. ಇದು ನೆಗೆಟಿವ್ ಎಂಡ್. ಓಕೆ, ಅವರು ಇಲ್ಲಿ ಒಂದು ಪ್ರೆಷರ್, ವ್ಯಾಕ್ಯೂಮ್ ಪ್ರೆಷರ್ನ ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ವ್ಯಾಕ್ಯೂಮ್ ಪಂಪ್ನ ಇಲ್ಲಿ ಪ್ಲೇಸ್ ಮಾಡ್ತಾರೆ. ವ್ಯಾಕ್ಯೂಮ್ ಪಂಪ್. ಓಕೆ, ವ್ಯಾಕ್ಯೂಮ್ ಪಂಪ್ನ ಅವ್ರಿಗೆ ಏನು ಪ್ಲೇಸ್ ಮಾಡ್ತಾರೆ? ಟು ಕ್ರಿಯೇಟ್ ಲೋ ಪ್ರೆಷರ್. ನೆಕ್ಸ್ಟ್ ಫರ್ದರ್ ಅವ್ರು ಏನು ಮಾಡಿರ್ತಾರೆ ಅಂದರೆ ಇಲ್ಲಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್, ದ ಪಾಸಿಟಿವ್ ಎಂಡ್, ಆ್ಯನೋಡ್ ಎಂಡ್ ಏನಿರುತ್ತೆ ಅಲ್ಲಿ ಅವರು ಸಮ್ ಫ್ಲೋರೆಸೆನ್ಸ್ನ ಅವರು ಅಲ್ಲಿ ಕೋಟ್ ಮಾಡಿರ್ತಾರೆ. ಅದು ಯಾವುದು ಅಂದರೆ ಜಿಂಕ್ ಸಲ್ಫೈಡ್. ಓಕೆ, ಇದು ಫ್ಲೋರೆಸೆಂಟ್ ಕೋಟಿಂಗ್. ಇದು ನೆನಪಿರಲಿ, ಫ್ಲೋರೆಸೆಂಟ್ ಕೋಟಿಂಗ್, ಇದು ಕೋಟ್ ಮಾಡಿರ್ತಾರೆ. ಯಾವುದರಿಂದ? ಜಿಂಕ್ ಸಲ್ಫೈಡಿಂದ. ಓಕೆ, ಫ್ಲೋರೋಸೆಂಟ್ ಕೋಟಿಂಗ್ ಮೆಟೀರಿಯಲ್, ಈ ಫ್ಲೋರೋಸೆಂಟ್ ಮೆಟೀರಿಯಲ್ ಏನಿರುತ್ತೆ ಮೀನ್ಸ್ ಈ ಜಿಂಕ್ ಸಲ್ಫೈಡ್, ಇದು ಏನು ಮಾಡುತ್ತಂದರೆ ಇದು ಇಲ್ಲೇನು ಪ್ಲೇಸ್ ಆಗಿರುತ್ತೆ ಇಲ್ಲಿ ಅಂತಲ್ಲ, ಇದು ಜನರಲ್ಲಾಗಿ ಹೇಗೆ ವರ್ಕ್ ಆಗುತ್ತೆ ಅಂತ ಬ್ರೀಫಾಗಿ ಹೇಳ್ತೀನಿ. ಓಕೆ, ಈ ಫ್ಲೋರೋಸೆಂಟ್ ಮೆಟೀರಿಯಲ್ ಮೇಲೆ ನಮಗೆ ಕಾಣದೇ ಇರೋ ಪಾರ್ಟಿಕಲ್ ಏನಾದರೂ ಇದ್ರ ಮೇಲೆ ನಮಗೆ ಇದು ಅಪ್ಲೈ ಆದಾಗ, ಇದ್ರ ಮೇಲೆ ಅದು ನಮಗೆ ಹಿಟ್ ಆದರೆ ಈ ಫ್ಲೋರೋಸೆಂಟ್ ಮೆಟೀರಿಯಲ್ ಮೇಲೆ ಅದು ಆ ರೇನ, ಅದು ಹಿಟ್ಟಾಗಿರೋ ರೇನ ಅದು ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡುತ್ತೆ, ನಮಗೆ ಕಣ್ಣಿಗೆ ಕಾಣೋ ಥರ ಲಾಂಗರ್ ವೇವ್ ಲೆಂತ್ ರೇಸ್ನ ಅದೇನು ಮಾಡುತ್ತೆ, ನಮಗೆ ಎಮಿಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ
ಪ್ರಾಪರ್ಟಿ ಆಫ್ ಫ್ಲೋರೋಸೆಂಟ್ ಮೆಟೀರಿಯಲ್. ಓಕೆ, ಇದ್ರ ಮೇಲೆ ಏನಾದರೂ ಬಿದ್ದಾಗ ಅದು ನಮಗೆ ಲಾಂಗರ್ ವೇವ್ಲೆಂತ್ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ನಮಗೆ ಅದು ವಿಸಿಬಲ್ ಲೈಟ್ನ ಅದು ಎಮಿಟ್ ಮಾಡುತ್ತೆ. ಓಕೆ, ಈ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತಾರೆ ಅವರು, ಈ ಥರ ಇದ್ದಾಗ ಇಲ್ಲಿ ನಿಮಗೆ ಗೊತ್ತಲ್ವಾ, ಇಲ್ಲಿ ತುಂಬ ಕಡಿಮೆ ಇಲ್ಲಿ ನಮಗೆ ಗ್ಯಾಸ್ ಇರುತ್ತೆ. ಎಷ್ಟು ಇರುತ್ತೆ ಅಂದರೆ ಇಟ್ ಈಸ್ ಅರೌಂಡ್ 10⁻³ mmHg ಇರುತ್ತೆ ಇಲ್ಲಿ. ಓಕೆ, ದಟ್ ಮಚ್ mmHg ಇರುತ್ತೆ ಇಲ್ಲಿ, 10⁻³ ಇರುತ್ತೆ mmHg. ಅಷ್ಟು ಕಡಿಮೆ ಪ್ರೆಷರ್ ಗ್ಯಾಸ್ ಇಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೈ ವೋಲ್ಟೇಜ್ ಇರುತ್ತೆ. ರಿಮೆಂಬರ್, ಈ ಎಕ್ಸ್ಪೆರಿಮೆಂಟ್ ಏನಿದೆ ಇಟ್ ಈಸ್ ಮೇನ್ಲಿ ಡ್ಯೂ ಟು ಈ ಹೈ ವೋಲ್ಟೇಜ್ಗೆ. ಓಕೆ, ಈ ಹೈ ವೋಲ್ಟೇಜ್ಗೆ ಆಕೆ ಈ ಲೋ ಪ್ರೆಷರ್ಗೆ, ಇವೆರಡೂ ಕಂಡೀಷನ್ಸ್ ಈ ಎಕ್ಸ್ಪೆರಿಮೆಂಟಲ್ಲಿ ಇರಲೇಬೇಕು, ಇಲ್ಲಾಂದರೆ ಈ ಎಕ್ಸ್ಪೆರಿಮೆಂಟೇ ವರ್ಕ್ ಆಗಲ್ಲ. ಓಕೆ, ಇದೆಲ್ಲ ಇರಬೇಕು, ಮೇನಾಗಿ ಇದೆರಡು ಇರಬೇಕು. ಓಕೆ, ಹೈ ವೋಲ್ಟೇಜ್ ಎಷ್ಟು ಅಂತ ಅಂದರೆ ಇಟ್ ಈಸ್ ನಿಯರ್ಲಿ 10,000. ಓಕೆ, 10,000 ವೋಲ್ಟ್. ಓಕೆ, 10K ವೋಲ್ಟ್ ಆರ್ ಅಂತ ಕರಿಬೋದು. ಇಷ್ಟು ವೋಲ್ಟೇಜ್ನ ನೀವು ಅಪ್ಲೈ ಮಾಡಿದ್ರೆ ಇಷ್ಟು ಕಡಿಮೆ ಇಲ್ಲಿ ಪ್ರೆಷರಲ್ಲಿ ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ. ವಾಟ್ ಹ್ಯಾಪೆಂಡ್ ಹಿಯರ್ ಈಸ್ ವೆನ್ ದೇ ಪ್ರೊವೈಡ್ ಹೈ ವೋಲ್ಟೇಜ್ ಅರೌಂಡ್ 10 kV ಅವರು ಇಲ್ಲಿ ಅವರು ಪ್ರೊವೈಡ್ ಮಾಡಿದಾಗ ಅಟ್ ಲೋ ಪ್ರೆಷರ್ ಅಂದರೆ 10⁻³ mmHg ಪ್ರೆಷರಲ್ಲಿ ಅವರು ಈ ಹೈ ವೋಲ್ಟೇಜ್ನ ಅವರು ಪ್ರೊವೈಡ್ ಮಾಡಿದಾಗ ಇಲ್ಲಿ ಅವ್ರಿಗೆ ಏನು ಗೊತ್ತಾಯ್ತಂದರೆ ಫ್ಲೋರೋಸೆಂಟ್ ಕೋಟಿಂಗ್ ಮೇಲೆ ಸಮ್ ಸ್ಪಾಟ್ಗಳು ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇಲ್ಲಿ ಫ್ಲೋರೋಸೆಂಟ್ ಕೋಟಿಂಗ್ ಏನಿದೆ ಇದ್ರ ಮೇಲೆ ಸಮ್ ಸ್ಪಾಟ್ ಅಂದರೆ ನಾನೇನು ಹೇಳಿದೆ ಅದು ಎಮಿಟ್ ಮಾಡುತ್ತೆ, ಅದ್ರ ಮೇಲೆ ಏನಾದರೂ ಬಿದ್ದರೆ ಆ ಥರ ಇಲ್ಲಿ ಸ್ಪಾಟ್ಗಳು ಇಲ್ಲಿ ಅಬ್ಸರ್ವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸಮ್ ಸ್ಪಾಟ್ಸ್. ಅದರಿಂದ ಈ ಜೆ ಥಾಮ್ಸನ್ ಏನಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು, ವಾಟ್ ಹೀ ಕನ್ಕ್ಲೂಡೆಡ್ ಅಂದರೆ ಇಲ್ಲಿ ಫ್ಲೋರೋಸೆನ್ಸ್ ಇದು ವರ್ಕ್ ಆಗ್ತಿದೆ ಅಂದರೆ ಇದು ನಮಗೆ ಎಮಿಟ್ ಮಾಡ್ತಾ ಇದೆ ಸಮ್ ವಿಸಿಬಲ್ ಲೈಟ್ನ. ಅಂದರೆ ಸಮಥಿಂಗ್ ಈಸ್ ಪ್ರೆಸೆಂಟ್ ಅಟ್ ಪಾಸಿಟಿವ್ ಅಂದರೆ ಇಟ್ ಈಸ್ ಕಮ್ಮಿಂಗ್ ಫ್ರಮ್ ನೆಗೆಟಿವ್ ಅಂತ ಅರ್ಥ. ಓಕೆ, ಸಮ್ ಥಿಂಗ್ ಈಸ್ ಕಮ್ಮಿಂಗ್ ಫ್ರಮ್ ನೆಗೆಟಿವ್ ಅಂತ ಅವರು ನಮಗೆ ಈ ಎಕ್ಸ್ಪೆರಿಮೆಂಟ್ ಮೂಲಕ ಅವರು ನಮಗೆ ಹೇಳ್ತಾರೆ. ಓಕೆ, ಈ ಥರ ಅಂದರೆ ನೆಗೆಟಿವಿಂದ ಪಾಸಿಟಿವ್ಗೆ ನಮಗೆ ಏನೋ ಬರ್ತಾ ಇದೆ ಸಮಥಿಂಗ್ ಅಂತ ಅವರು ಹೇಳ್ತಾರೆ. ಸಿನ್ಸ್ ದಿಸ್ ಈಸ್ ಕಮ್ಮಿಂಗ್ ಫ್ರಮ್ ಕ್ಯಾಥೋಡ್ ದೇ ಕನ್ಕ್ಲೂಡೆಡ್ ಇಟ್ ಈಸ್ ಕ್ಯಾಥೋಡ್ ರೇ ಈಸ್ ಕಮ್ಮಿಂಗ್ ಅಂತ. ಓಕೆ, ಇಲ್ಲಿ ನಮಗೆ ಕ್ಯಾಥೋಡಿಂದ ಆ್ಯನೋಡ್ಗೆ ಬರ್ತಿದೆ. ನಮಗೆ ಸ್ಪಾಟ್ ಬರ್ತಿರೋದು ಯಾವುದು? ಪಾಸಿಟಿವ್ ಕಡೆ ಇದೆ ಅಂದರೆ ಏನು, ಅದು ಎಲ್ಲಿಂದ ಬಂದಿರುತ್ತೆ? ಅಫ್ಕೋರ್ಸ್ ಪಾಸಿಟಿವ್ಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೆ? ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ ಅಲ್ವಾ. ಜಸ್ಟ್ ಎಕ್ಸ್ಪೆರಿಮೆಂಟ್ ಮೂಲಕ ನೀವು ಇದನ್ನು ಅಬ್ಸರ್ವ್ ಮಾಡಿ. ಪಾಯಿಂಟ್ಸ್ ಏನು, ಪಾಸಿಟಿವ್ಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೆ? ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ನೆಗೆಟಿವ್ ಎಲ್ಲಿದೆ? ಕ್ಯಾಥೋಡ್ ಕಡೆ ಇದೆ. ಸೊ ಕ್ಯಾಥೋಡಿಂದನೇ ನಮಗೇನೋ ಬರ್ತಾ ಇದೆ. ಇಲ್ಲಿ ಏನು ಬಂದುಬಿಟ್ಟು ಎಮಿಟ್ ಆಗ್ತಿದೆ, ಹಿ ಕನ್ಸಿಡರ್ ಇಟ್ ಆ್ಯಸ್ ರೇ. ವಿಚ್ ರೇ ಇಟ್ ಈಸ್ ಅ ಕ್ಯಾಥೋಡ್ ರೇ ಬಿಕಾಸ್ ಇಟ್ ಈಸ್ ಕಮ್ಮಿಂಗ್ ಫ್ರಮ್ ಕ್ಯಾಥೋಡ್. ಓಕೆ, ಸೊ ಹಿ ನೇಮ್ಡ್ ಇಟ್ ಆ್ಯಸ್ ಕ್ಯಾಥೋಡ್ ರೇ. ಓಕೆ, ನೆನಪಿರಲಿ. ಅಂದರೆ ಏನು ನಮಗೆ ಇಲ್ಲಿಂದ ಇಲ್ಲಿ ಬರ್ತಾ ಇದೆ, ಇಲ್ಲಿ ಕ್ಯಾಥೋಡ್ ರೇ ಬರ್ತಿದೆ ಅಂತ ಅವ್ರು ನಮಗಿಲ್ಲಿ ಫಸ್ಟ್ ಹೇಳ್ತಾರೆ. ಓಕೆ, ಇದನ್ನೇ ಮುಂದೆ ಏನು ಮಾಡ್ತಾರೆ? ಎಲೆಕ್ಟ್ರಾನ್ ಅಂತ ನೇಮ್ ಮಾಡ್ತಾರೆ. ಈ ಎಲೆಕ್ಟ್ರಾನ್ನ ಬಂದುಬಿಟ್ಟು ಜೆ ಥಾಮ್ಸನ್ ಅವರು ನೇಮ್ ಮಾಡಲ್ಲ ಎಲೆಕ್ಟ್ರಾನ್ ಅಂತ. ಓಕೆ, ಅವ್ರು ಏನು ನೇಮ್ ಮಾಡಿರ್ತಾರೆ? ಕ್ಯಾಥೋಡ್ ರೇ ಅಂತ ನೇಮ್ ಮಾಡಿರ್ತಾರೆ, ನೆನಪಿರಲಿ. ಸೊ ಅದನ್ನ ಫರ್ದರ್ ಡೇ ಬೈ ಡೇ ಹೇಗೆ ನಮಗೆ ಸೈನ್ಸ್ ಇಲ್ಲಿ ಡೆವಲಪ್ ಆಯ್ತಾ ಹೋಯಿತು, ಮುಂದೆ ಒಂದು ದಿನ ಅದನ್ನು ಬೇರೆಯವರು ಎಲೆಕ್ಟ್ರಾನ್ ಅಂತ ನೇಮ್ ಮಾಡ್ತಾರೆ. ಓಕೆ, ಸೊ ಜೆ ಥಾಮ್ಸನ್ಗೆ ಏನು ಗೊತ್ತಾಯಿತು? ಈ ಎಕ್ಸ್ಪೆರಿಮೆಂಟಲ್ಲಿ ಸಮ್ ಕ್ಯಾಥೋಡ್ ರೇ ಈಸ್ ಕಮ್ಮಿಂಗ್ ಅಂತ ಗೊತ್ತಾಯಿತು. ಇಲ್ಲಿ ಕ್ಯಾಥೋಡ್ ರೇ ಇದೆ ಅಂತ ಗೊತ್ತಾಯಿತು. ಸೊ ಈ ಕ್ಯಾಥೋಡ್ ರೇ ಏನು, ಇದರ ಚಾರ್ಜ್ ಏನು ಅಂತ ನೆಕ್ಸ್ಟ್ ನೋಡೋಣ. ಎಲೆಕ್ಟ್ರಾನ್ ಡಿಸ್ಕವರಿನಲ್ಲಿ ಕ್ಯಾಥೋಡ್ ರೇ ಏನಕ್ಕೆ ಸ್ಟಡಿ ಮಾಡ್ತಿದ್ದೀವಿ ಅಂದರೆ, ಮುಂದೆ ಒಂದು ದಿನ ಈ ಕ್ಯಾಥೋಡ್ ರೇನೇ ಅವರು ಎಲೆಕ್ಟ್ರಾನ್ ಅಂತ ನೇಮ್ ಮಾಡಿರೋದ್ರಿಂದ ಕ್ಯಾಥೋಡ್ ರೇ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್. ಓಕೆ, ಡೇ ಬೈ ಡೇ ಸೈನ್ಸ್ ಡೆವಲಪ್ಮೆಂಟ್ ಆದಂಗೆಲ್ಲ ನೆಕ್ಸ್ಟು ಬೇರೆ ಸೈಂಟಿಸ್ಟ್ ಒಬ್ಬರು ಎಲೆಕ್ಟ್ರಾನ್ ಅಂತ ನೇಮ್ ಮಾಡ್ತಾರೆ. ಓಕೆ, ಜೆ ಥಾಮ್ಸನ್ ಆ ಟೈಮಲ್ಲಿ ಅದನ್ನು ಕ್ಯಾಥೋಡ್ ರೇ ಅಂತ ಕರೆದಿದ್ದಾರೆ. ಓಕೆ, ಸೊ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ಸ್ಟಡಿ, ಇಲ್ಲೇನು ನಾವು ಕ್ಯಾಥೋಡ್ ರೇ ಅಂತ ಯೂಸ್ ಮಾಡಿದ್ದೀವಿ ಅದೇ ವರ್ಡ್ನ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲೆಲ್ಲ. ಓಕೆ, ಕ್ಯಾಥೋಡ್ ರೇ ಅಂತಲೇ. ಬಟ್ ನಿಮಗೆ ನೆನಪಿರಬೇಕು, ಕ್ಯಾಥೋಡ್ ರೇ ಅಂದರೆ ಎಲೆಕ್ಟ್ರಾನ್. ಓಕೆ, ಇದನ್ನೇ ಫರ್ದರ್ ಎಲೆಕ್ಟ್ರಾನ್ ಅಂತ ನೇಮಿಂಗ್ ಮಾಡ್ತಾರೆ. ಇವಾಗ ಈ ಕ್ಯಾಥೋಡ್ ರೇ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಥೋಡ್ ರೇಸ್. ಈ ಕ್ಯಾಥೋಡ್ ರೇಸ್ಗೆ ಏನು ಕ್ಯಾರೆಕ್ಟರ್ಸ್ ಇರುತ್ತೆ, ಇದ್ರ ಬಿಹೇವಿಯರ್ ಹೇಗಿರುತ್ತೆ ಅಂತ ನಾವು ಸ್ಟಡಿ ಮಾಡ್ತೀವಿ. ಅವರು ಈ ಎಕ್ಸ್ಪೆರಿಮೆಂಟಲ್ಲಿ ಮೇನಾಗಿ ಈ ಕ್ಯಾಥೋಡ್ ರೇ ಏನಿಲ್ಲಿ ಪಾಸ್ ಆಯಿತು,
ಇದು ಬಂದುಬಿಟ್ಟು ಇದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಇಲ್ಲೇನು ಕ್ಯಾಥೋಡ್ ರೇಸ್ ಇದೆ. ಓಕೆ, ಇಲ್ಲಿ ಕ್ಯಾಥೋಡ್ ರೇ ಇದೆ ಅಂತ ಅವ್ರು ಹೇಗೆ ಹೇಳಿದ್ರು, ಅವರು ನಮಗೆ ಈ ಫ್ಲೋರಸೆನ್ಸ್ ಕೋಟಿಂಗ್ ಏನಿತ್ತು ಇದ್ರ ಮೂಲಕ ಅವರು ನಮಗೆ ಇದು ಬಂದು ಇಲ್ಲಿ ನಮಗೆ ಹಿಟ್ಟಾಗಿ ಈ ಫ್ಲೋರಸೆನ್ಸ್ ಕೋಟಿಂಗ್ ನಮಗೆ ಸಮ್ ವಿಸಿಬಲ್ ಲೈಟ್ನ ನಮಗೆ ಅದು ಎಮಿಟ್ ಮಾಡಿದಾಗ ನಮಗೆ ಗೊತ್ತಾಯಿತು ಇಲ್ಲಿ ಸಮಥಿಂಗ್ ಏನೋ ಇದೆ ಅಂತ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ಮೇನಾಗಿ ಈ ಜಿಂಕ್ ಸಲ್ಫೈಡ್ ಕೋಟಿಂಗ್ ಏನಿದೆ ಈ ಫ್ಲೋರಸೆಂಟ್ ಕೋಟಿಂಗ್ ಮೂಲಕನೇ ಈ ಕ್ಯಾಥೋಡ್ ರೇ ಬಿಹೇವಿಯರನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಈ ಬೇಸಿಕ್ ಎಕ್ಸ್ಪೆರಿಮೆಂಟಿಂದ ನಮಗೇನು ಗೊತ್ತಾಯಿತು, ಸಮಥಿಂಗ್ ಈಸ್ ಕಮ್ಮಿಂಗ್ ಫ್ರಮ್ ಹಿಯರ್ ಅಂತ ಗೊತ್ತಾಯಿತು ಅಲ್ವಾ. ಇಲ್ಲಿ ನಾವು ಇದನ್ನು ಪ್ಲೇಸ್ ಮಾಡಿರೋದ್ರಿಂದ ಜಿಂಕ್ ಸಲ್ಫೈಡ್ನ ನೀವು ಥಿಂಕ್ ಮಾಡ್ಬೋದು, ಇಲ್ಲಷ್ಟೇ ಏನಕ್ಕೆ ಮಾಡಿದ್ರು, ಇನ್ನೂ ಸ್ವಲ್ಪ ಜಿಂಕ್ ಸಲ್ಫೇಟ್ ಇರ್ಬೋದಿತ್ತು, ಇಲ್ಲೂ ಅಪ್ಲೈ ಮಾಡ್ಬೋದಿತ್ತಲ್ಲ ಅಂತ ಅಲ್ವಾ. ಕಾಮನ್ ಕ್ವಶನ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಇದು ರೈಸ್ ಆಗುತ್ತೆ ಕ್ವಶನ್, ಇಲ್ಲೂ ಅಪ್ಲೈ ಮಾಡ್ಬೋದಿತ್ತಲ್ಲ, ಓನ್ಲಿ ಏನಕ್ಕೆ ಈ ಸೈಡ್ ಅಪ್ಲೈ ಮಾಡಿರ್ಬೋದು ಅಂತ ಅಲ್ವಾ. ಸಿ, ಅವ್ರಿಲ್ಲಿ ಅಪ್ಲೈ ಮಾಡಿರ್ಬೋದು ಅಲ್ವಾ, ಇಲ್ಲಿ ಅಪ್ಲೈ ಮಾಡಿದ್ರೂ ಸಹ ಇಲ್ಲಿ ಏನು ನಮಗೆ ಫ್ಲೋರಸೆನ್ಸ್ ನಮಗೆ ಇಲ್ಲಿ ರಿಸಲ್ಟ್ನ ಕೊಡ್ತಾ ಇಲ್ಲ. ಸೊ ಇಲ್ಲಿ ನಮಗೆ ಇಲ್ಲಿ ಏನು ಎಮಿಟ್ ಆಗ್ತಾ ಇಲ್ಲ. ಓಕೆ, ಇವನ್ ದೋ ದೇ ಅಪ್ಲೈಡ್ ಸಮಥಿಂಗ್ ಹಿಯರ್, ನಮಗೆ ಇಲ್ಲೇನು ಸ್ಪಾಟ್ ಬರ್ತಿದೆ ಈ ಥರ, ಇಲ್ಲಿ ಸ್ಪಾಟ್ ಕಾಣದೇ ಇರ್ಬೋದು. ಓಕೆ, ಕಾಣದೇ ಇರೋ ಕಾರಣಕ್ಕೆ ಅವರು ಮೇನ್ ಎಲ್ಲಿ ಕಂಡಿರುತ್ತೆ ಆ ಎಕ್ಸ್ಪೆರಿಮೆಂಟ್ದು ಮಾತ್ರ ಅವರು ಫೈನಲೈಸ್ ಮಾಡಿರ್ತಾರೆ ಒಂದು ಎಕ್ಸ್ಪೆರಿಮೆಂಟ್ನ. ಓಕೆ, ಮೇನಾಗಿ ನಮಗೆ ಈ ಫ್ಲೋರೋಸೆಂಟ್ ಏನು ಆ್ಯನೋಡ್ ಕಡೆ ಫ್ಲೋರೋಸೆಂಟ್ ನಮಗೆ ಇಲ್ಲಿ ಕೋಟಿಂಗ್ ಇದು ನಮಗೆ ಎಮಿಟ್ ಮಾಡ್ತಿರೋದ್ರಿಂದ ಅವ್ರಿಗೇನು ಗೊತ್ತಾಯಿತು, ಈ ಕ್ಯಾಥೋಡ್ ರೇ ಬಂದುಬಿಟ್ಟು ಈ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಬರ್ಕೊಳ್ಳಿ, ಈ ಕ್ಯಾಥೋಡ್ ರೇ ಏನಿರುತ್ತೆ ದಿಸ್ ಸ್ಟಾರ್ಟ್ ಫ್ರಮ್ ಕ್ಯಾಥೋಡ್ ಆ್ಯಂಡ್ ಮೂವ್ ಟುವರ್ಡ್ಸ್ ಆ್ಯನೋಡ್. ಓಕೆ, ಇದು ಈ ಕಡೆಯಿಂದ ಈ ಕಡೆ ಮೂವ್ ಆಗುತ್ತೆ ಅಲ್ವಾ. ಕ್ಯಾಥೋಡ್ ರೇಸ್ ಬಂದುಬಿಟ್ಟು ಸ್ಟಾರ್ಟ್ ಫ್ರಮ್ ಕ್ಯಾಥೋಡ್ ಆ್ಯಂಡ್ ಮೂವ್ಸ್ ಟುವರ್ಡ್ಸ್ ಆ್ಯನೋಡ್. ನೆಕ್ಸ್ಟ್ ಪಾಯಿಂಟ್, ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ದೀಸ್ ರೇಸ್ ಟ್ರಾವೆಲ್ ಇನ್ ಎ ಸ್ಟ್ರೇಟ್ ಲೈನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಇದೇ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ಫರ್ದರ್ ಏನು ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂದರೆ ಆಬ್ಸೆನ್ಸ್ ಇದ್ದರೆ ಮಾತ್ರ ಈ ರೇಸ್ ಏನಿದೆ ಇದು ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ, ಪ್ರೆಸೆಂಟ್ ಇದ್ದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈ ನೆಗೆಟಿವ್ ಟರ್ಮಿನಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಹೊಸದಾಗಿ ಇಲ್ಲಿ ನಾವು ಈ ರೀತಿ ಇಲ್ಲೇನಿದು ಕರೆಂಟ್ ಅಪ್ಲೈ ಮಾಡಿದ್ವಿ ಸಮ್ ಎಕ್ಸ್ಟರ್ನಲ್ ಫೀಲ್ಡ್. ಓಕೆ, ಇಲ್ಲಿ ಈ ಥರ ಎಕ್ಸ್ಟರ್ನಲ್ ಫೀಲ್ಡಿಂದ ಓಕೆ ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಜಸ್ಟ್ ಪ್ಲೇಸ್ ಮಾಡಬೇಕು ಇದ್ರ ಮೇಲೆ ಗ್ಲಾಸ್ ಟ್ಯೂಬ್ ಮೇಲೆ ಪ್ಲೇಸ್ ಮಾಡಿದಾಗ ಹತ್ರ ಏನಾಗುತ್ತೆ, ಇದು ಈ ಥರ ಸ್ಟ್ರೈಟ್ ಹೋಗ್ತಿರೋದು ನಾನು ಜಸ್ಟ್ ಒಂದು ಲೈನ್ನ ತೋರಿಸ್ತೀನಿ. ಓಕೆ, ಸ್ಟ್ರೈಟ್ ಹೋಗ್ತಿದೆ ಅಲ್ವಾ, ಇದು ಫಸ್ಟ್ ನಮಗೆ ಈ ಫ್ಲೋರಸೆಂಟ್ ಇಲ್ಲಿ ಏನು ಕೋಟಿಂಗ್ ಮಾಡಿದ್ವಿ ಇಲ್ಲಿ ನಮಗಿದು ಸ್ಪಾಟ್ ಬರ್ತಿತ್ತು. ನೆಕ್ಸ್ಟ್ ಏನಾಯಿತು, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇದೆ. ಸಿ, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇದೆ, ಈ ಆ್ಯನೋಡ್ ಇನ್ನು ದೂರ ಇದೆ ಪಾಸಿಟಿವ್, ಈ ಪಾಸಿಟಿವ್ ಬಂದ್ಬಿಟ್ಟು ಇನ್ನೂ ಹತ್ತಿರ ಇದೆ. ಸೊ ಈ ರೇಸ್ ಏನಾಗುತ್ತೆ ಇಲ್ಲಿ ಹೋಗ್ತಿತ್ತಲ್ವ, ಅದು ಏನಾಯಿತು ಸ್ಟಾರ್ಟ್ ಡಿಫ್ಲೆಕ್ಟಿಂಗ್ ದಿಸ್ ಸೈಡ್. ಓಕೆ, ಇದೆಲ್ಲ ಇಲ್ಲಿ ಯಾವಾಗ ನಾವು ಪಾಸಿಟಿವ್ ನೆಗೆಟಿವ್ ಇಟ್ವಿ ಇದೆಲ್ಲ ಏನಾಯಿತು ಈ ಥರ ಡಿಫ್ಲೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಡಿಫ್ಲೆಕ್ಟ್ ಆಗಿದೆ ಅಂತ ನಮಗೇನು ಗೊತ್ತಾಯಿತು, ಅಗೇನ್ ಈ ಜಿಂಕ್ ಸಲ್ಫೈಡ್ನ ನಾವೇನು ಮಾಡಿರ್ತೀವಿ ಇಲ್ಲೆಲ್ಲ ಪ್ಲೇಸ್ ಮಾಡಿರ್ತೀವಿ. ಓಕೆ, ಈ ಥರ ಎಲ್ಲ ಇಲ್ಲಿ ನಾವು ಇದನ್ನು ಕೋಟ್ ಮಾಡಿದಾಗ ನಮಗೆ ಸ್ಟಾರ್ಟ್ ಇಲ್ಲಿ ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪಾಟ್. ಓಕೆ, ಜಿಂಕ್ ಸಲ್ಫೈಡ್ ಇಂದಾನೇ ಈ ರೇಸ್ ಕ್ಯಾರೆಕ್ಟರಿಸ್ಟಿಕ್ನ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಇಲ್ಲಿ ಸ್ಟಾರ್ಟ್ ಆದಾಗ ಸ್ಪಾಟ್ ನಮಗೇನು ಗೊತ್ತಾಯಿತು, ಈ ರೇಸ್ ಇವಾಗ ಇಲ್ಲಿ ಬರ್ತಾ ಇದೆ ಅಂದರೆ ಈ ರೇ ನಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಪಾಸಿಟಿವ್ಗೆ ಅಂತ ಗೊತ್ತಾಯಿತು. ಓಕೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ನೆನಪಿರಲಿ, ಇದು ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ಲೇಸ್ ಮಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ನ ಈ ಥರ ಫಾರ್ ಎಕ್ಸಾಂಪಲ್ ಈ ಥರ ಓಕೆ ಈ ಥರ ಪ್ಲೇಸ್ ಮಾಡಿದಾಗ ಇಲ್ಲಿ ಸೌತ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನಾರ್ತ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಸೌತ್ ಏನಿದೆ ಇಲ್ಲಿ ಅಟ್ರ್ಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ರೇಸ್ ಎಲ್ಲ ಬಂದು ಇಲ್ಲಿ ಅಟ್ರ್ಯಾಕ್ಟ್, ಇಲ್ಲಿ ಫ್ಲೋರೋಸೆಂಟ್ ಡೈ ಇರುತ್ತಲ್ಲ ಇಲ್ಲಿ ಸ್ಪಾಟ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಗೊತ್ತಾಯಿತು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದು. ಓಕೆ, ಇದು ಎಲೆಕ್ಟ್ರಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸೌತ್ ಈಸ್ ನಥಿಂಗ್ ಬಟ್ ಪಾಸಿಟಿವ್. ಅಗೇನ್ ನಮಗೆ ಪಾಸಿಟಿವ್ ಕಡೆನೇ ಬರ್ತಾ ಇದೆ. ಸಿ, ಫಸ್ಟು ಏನು ಇಲ್ಲದಾಗ ಆ್ಯನೋಡ್ ಪಾಸಿಟಿವ್ ಕಡೆ ಬಂತು. ಓಕೆ, ಟೆಸ್ಟ್ ಮಾಡೋಣ ಮ್ಯಾಗ್ನೆಟಿಕ್ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಹೇಗೆ ಇದು ವರ್ಕ್ ಆಗುತ್ತೆ. ಬಿಕಾಸ್ ನಾವಿಲ್ಲಿ ಚಾರ್ಜ್ನೇ ಅಲ್ವಾ ಹುಡುಕ್ತಿರೋದು. ಸೊ ಇಲ್ಲಿ ನಾವು ಚಾರ್ಜ್ ಅಪ್ಲೈ ಮಾಡಿದಾಗ ಏನಾಯಿತು, ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಮಗೆ ಅಗೇನ್ ಪಾಸಿಟಿವ್ ಕಡೆ ಬಂತು ರೇಸ್, ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗೂ ನಮಗೆ ಪಾಸಿಟಿವ್ ಕಡೆ ಬಂತು. ನಮಗೆ ಇದೆರಡೂ ಅಪ್ಲೈ ಮಾಡಲಿಲ್ಲ ಅಂದರೆ ಮಾತ್ರ ಅದು ನಮಗೇನು ಮಾಡ್ತಿದೆ, ಇದು ಸ್ಟ್ರೈಟಾಗಿ ಹೋಗ್ಬಿಟ್ಟು ಇಲ್ಲಿ ಆ್ಯನೋಡಿಂದ ನಮಗೇನಿರುತ್ತೆ ಆ ಫ್ಲೋರಸೆಂಟ್ ಕೋಟಿಂಗ್ಗೆ ಅದು ನಮಗೆ ಸ್ಪಾಟ್ ಮಾಡುತ್ತೆ. ಅಂದರೆ ನಮಗೆ ಮ್ಯಾಗ್ನೆಟಿಕ್ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ಗಳು ಪ್ರೆಸೆಂಟ್ ಇದ್ದರೆ ಅದು ನಮಗೆ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಇವೆರಡು ಆಬ್ಸೆಂಟ್ ಇದ್ದರೆ ಮಾತ್ರ ಅದು ನಮಗೆ ಆ್ಯನೋಡ್ ಕಡೆ ಹೋಗ್ತಾ ಇದೆ. ಮೀನ್ಸ್ ನಮಗೆ ಎಲೆಕ್ಟ್ರಿಕ್ ಹಾಗೆ ಮ್ಯಾಗ್ನೆಟಿಕ್
ಫೀಲ್ಡ್ಗಳು ಆಬ್ಸೆಂಟ್ ಇದ್ದರೆ ಮಾತ್ರ ಅದು ನಮಗೆ ಸ್ಟ್ರೈಟ್ ಲೈನ್ ಆಗಿ ಹೋಗುತ್ತೆ. ಯಾವುದು? ಈ ಕ್ಯಾಥೋಡ್ ರೇ. ದಟ್ ಈಸ್ ದ ಪಾಯಿಂಟ್. ನೆಕ್ಸ್ಟ್, ಈ ಪಾಸಿಟಿವ್ ನೆಗೆಟಿವ್ನ ನಾವು ಅಪ್ಲೈ ಮಾಡೋದ್ರಿಂದ ನಮಗೇನು ಗೊತ್ತಾಯಿತು ಅಂದರೆ, ದೀಸ್ ಕ್ಯಾಥೋಡ್ ರೇಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಬಿಕಾಸ್ ದೀಸ್ ರೇಸ್ ಆರ್ ಅಟ್ರಾಕ್ಟೆಡ್ ಟು ಪಾಸಿಟಿವ್ ಎಂಡ್ ಆಫ್ ದ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ವಾ. ಇದು ನಮಗೆ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಪಾಸಿಟಿವ್ ಕಡೆ ಇದು ನಮಗೆ ಅಟ್ರಾಕ್ಟ್ ಆಗ್ತಿರೋದ್ರಿಂದ ಈ ರೇಸ್ಗಳು ನಮಗೆ ನೆಗೆಟಿವ್ ಅಂತ ಅವರು ಕನ್ಕ್ಲೂಡ್ ಮಾಡ್ತಾರೆ. ಇಲ್ಲಿ ನಮ್ಗೆ ಏನು ಗೊತ್ತಾಯಿತು? ಇದು ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಗೊತ್ತಾಯಿತು. ಓಕೆ, ಇಲ್ಲಿ ರಿಮೆಂಬರ್, ಇಲ್ಲೇನು ಕ್ಯಾಥೋಡ್ ರೇ ಅಂತ ಗೊತ್ತಾಯಿತು, ಮೇನಾಗಿ ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ಸೊ ಇದು ಈ ಥರ ವರ್ಕ್ ಆಗ್ತಿದೆ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತಾರೆ ಅವರು? ಓಕೆ, ಇಲ್ಲಿ ಸಮ್ ಗ್ಯಾಸ್ ಏನು ಕಡಿಮೆ ಪ್ರೆಷರ್ ಗ್ಯಾಸ್ನ ಇಲ್ಲಿ ಫಿಲ್ ಮಾಡಿದ್ದಾರೆ ಅಂತ ಹೇಳಿದೆ. ಸಪೋಸ್ ಇಟ್ ಈಸ್ ಹೈಡ್ರೋಜನ್ ಅಂತ ಅಂದ್ಕೊಳ್ಳಿ. ಓಕೆ, ಫಸ್ಟು ಇನಿಷಿಯಲಿ ಹೈಡ್ರೋಜನ್ ಅವರು ಫಿಲ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ? ಆಕ್ಸಿಜನ್ನ ಫಿಲ್ ಮಾಡಿ ನೋಡ್ತಾರೆ. ಓಕೆ, ಆಕ್ಸಿಜನ್ ಫಿಲ್ ಮಾಡಿದ್ರು ಇದೇನು ಇಷ್ಟೊತ್ತು ಹೇಳಿದೆ ನಾನು ಪ್ರಾಪರ್ಟೀಸ್, ಇದು ಈ ಥರ ಹೋಗುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಮಾಡಿದ್ರೆ ಇದು ಈ ಥರ ಬರುತ್ತೆ, ಒಂದು ವೇಳೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿದ್ರೆ ಇದು ಈ ಥರ ಬರುತ್ತೆ. ಆಕ್ಸಿಜನ್ ನಾವಿಲ್ಲಿ ಗ್ಯಾಸಾಗಿ ಯೂಸ್ ಮಾಡಿದರೂ ಸಹ ಈ ಕ್ಯಾಥೋಡ್ ರೇಸ್ ಪ್ರಾಪರ್ಟೀಸ್ ಏನಿದೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಏನೂ ಚೇಂಜ್ ಆಗ್ತಿಲ್ಲ. ಅಂದರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿಲ್ಲಿ ಬರೆದಿದ್ದೀನಿ ಇದು ಬಂದುಬಿಟ್ಟು ಕ್ಯಾಥೋಡ್ ರೇದು ಅಂದರೆ ನೆಗೆಟಿವ್ಗೆ ಚಾರ್ಜ್ ಇದೆ, ಅಂದರೆ ಇದೆರಡಕ್ಕೂ ಅಟ್ರ್ಯಾಕ್ಟ್ ಆಗ್ತಿದೆ. ಹಾಗೆ ಇದು ಏನೂ ಇಲ್ಲ ಅಂದರೆ ಸ್ಟ್ರೈಟ್ ಲೈನ್ ಹೋಗಿ ಇಲ್ಲಿ ಹಿಟ್ ಆಗ್ತಿದೆ. ಓಕೆ, ಈ ಥರ ಪ್ರಾಪರ್ಟೀಸ್ಗಳನ್ನೇ ಇದು ನಮಗಿದು ಕ್ಯಾಥೋಡ್ ರೇ ನಮಗಿದು ಕ್ಯಾರಿ ಮಾಡ್ತಿದೆ. ಹಾಗೆ ನೋಡೋಣ, ಈ ಎಲೆಕ್ಟ್ರೋಡ್ ಏನಿದೆ ಈ ಎಲೆಕ್ಟ್ರೋಡ್ಗಳನ್ನು ಚೇಂಜ್ ಮಾಡಿ ನೋಡೋಣ. ಈ ಎಲೆಕ್ಟ್ರೋಡ್ಗಳ ಮೆಟೀರಿಯಲ್ ಏನು ಇದು ಮೇಡಪ್ ಆಫ್ ಆಗಿತ್ತು, ಆ ಎಲೆಕ್ಟ್ರೋಡ್ ಮೆಟೀರಿಯಲ್ಗಳನ್ನು ಚೇಂಜ್ ಮಾಡಿ ನೋಡಿದ್ರು. ನೆಕ್ಸ್ಟು ಅಂದರೆ ಗ್ಯಾಸ್ ಒಂದೇ ಗ್ಯಾಸ್ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದೇನು ಗ್ಯಾಸ್ ಯೂಸ್ ಮಾಡಿದ್ರು ಇದು ಸೇಮ್ ಇತ್ತಲ್ವಾ ಕ್ಯಾರೆಕ್ಟರಿಸ್ಟಿಕ್. ಅವಾಗ ಏನು ಮಾಡಿದ್ರು, ಈ ಎಲೆಕ್ಟ್ರೋಡಿಂದ ಏನಾದರೂ ಚೇಂಜ್ ಆಗುತ್ತಾ, ಮೆಟೀರಿಯಲ್ ಎಫೆಕ್ಟ್ ಮಾಡುತ್ತಾ? ಮೇನ್ ಆಗಿ ಏನಾಗ್ತಿರುತ್ತೆ, ಕೆಲವೊಂದು ಸಲ ಈ ಸ್ಟ್ರೈಟ್ ಈ ಕ್ಯಾಥೋಡ್ ನೆಗೆಟಿವ್ ಡೆಪಾಸಿಟ್ ಆಗಿರೋದ್ರಿಂದ ಇಲ್ಲಿಂದನೇ ರೇಸ್ ಬರ್ತಿರ್ಬೋದು. ಓಕೆ, ಹಾಗೆ ಇಲ್ಲಿ ಈ ಗ್ಯಾಸ್ ಏನಿರುತ್ತೆ ಇದು ಸಮ್ ಆಟಮ್ ಇರುತ್ತಲ್ವ, ಹೆಚ್ಚಿದ್ರೆ ಈ ಥರ ಹೆಚ್ಚಿರುತ್ತೆ. ಈ ಆಟಮ್ ನಾನು ನೆಕ್ಸ್ಟ್ ಹೇಳ್ತೀನಿ ಆ್ಯನೋಡ್ ರೇಸ್ನಲ್ಲಿ. ಓಕೆ, ಅದು ಸಹ ಬೊಂಬಾರ್ಡ್ ಆಗಿಬಿಟ್ಟು ಅದು ಸಹ ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಿರ್ಬೋದು. ಓಕೆ, ಇಲ್ಲಿ ಏನಾಗ್ತಿರುತ್ತೆ, ಈ ಮೆಟೀರಿಯಲ್ ಚೇಂಜ್ ಮಾಡಿದ್ರೂ ಸಹ ಅವರಿಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ಚೇಂಜ್ ಕಾಣಲಿಲ್ಲ. ಮೆಟೀರಿಯಲ್ ಚೇಂಜ್ ಮಾಡಿದ್ರೂ ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ಚೇಂಜ್ ಆಗಲಿಲ್ಲ. ಅಂದರೆ ಇದೇ ಥರ ಎಲ್ಲ ರೇಸ್ಗಳು ವರ್ಕ್ ಆಗ್ತಿದೆ. ಅಂದರೆ ಅವ್ರೇನು ಫೈನಲ್ ಕನ್ಕ್ಲೂಷನ್ ಬಂದರೆ ಅಂದರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಥೋಡ್ ರೇಸ್, these cathode rays do not depend upon the material and nature of the gases. ಓಕೆ, ಈ ಮೆಟೀರಿಯಲ್ ಆಫ್ ಎಲೆಕ್ಟ್ರೋಡ್ ಹಾಗೆ ನೇಚರ್ ಆಫ್ ಗ್ಯಾಸಸ್ ಮೇಲೆ ಇದು ಡಿಪೆಂಡ್ ಆಗೋದಿಲ್ಲ. ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಕ್ಯಾಥೋಡ್ ರೇಸ್ದು. ಓಕೆ, ಅಡಿಷನ್ ಟು ದಿಸ್ ಅವ್ರು ಹೇಗೆ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಎಲೆಕ್ಟ್ರಾನ್ ಇಸ್ ಎ ಪಾರ್ಟಿಕಲ್, ಇವಕ್ಕೆಲ್ಲ ನೆಕ್ಸ್ಟ್ ಇದನ್ನು ಈ ರೇನೇ ನಮಗೆ ಎಲೆಕ್ಟ್ರಾನ್ ಆಗಿ ನೇಮ್ ಮಾಡ್ತಾರೆ ಫರ್ದರ್. ಓಕೆ, ಇದು ಕ್ಯಾಥೋಡ್ ರೇ ಅಂತಲೇ ಜೆ ಥಾಮ್ಸನ್ ಕರೆದಿದ್ದು. ನಮಗೆ ಇವಾಗೆಲ್ಲ ನಾವೆಂತ ಕರಿತಿದ್ವಿ, ಪಾರ್ಟಿಕಲ್, ಎಲೆಕ್ಟ್ರಾನ್ ಇಸ್ ಎ ಪಾರ್ಟಿಕಲ್ ಅಂತ ಕರಿತಿರ್ತೀವಿ ಅಲ್ವಾ. ಈ ಪಾರ್ಟಿಕಲ್ ಅಂತ ನಾವು ಹೇಗೆ ಹೇಳ್ಬೋದು, ಯಾವ ಬೇಸಿಸ್ ಮೇಲೆ ಅಂದರೆ ಇಲ್ಲೇನು ಮಾಡ್ತಾರೆ ಅಂದರೆ ಒಂದು ಪೆಡಲ್ನ ಇಡ್ತಾರೆ, ಲೈಕ್ ಸ್ಮಾಲ್ ಫ್ಯಾನ್ ಥರ ಪೆಡಲ್ ಇರುತ್ತಲ್ವ, ಆ ಥರ ಪೆಡಲ್ನ ಇಡ್ತಾರೆ. ಓಕೆ, ಪೆಡಲ್ ಇಟ್ಟಾಗ ಏನಾಗುತ್ತೆ ಅಂದರೆ ಈ ಪೆಡಲ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಓಕೆ, ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲಿ ಅಪ್ಲೈ ಮಾಡಿದಾಗ ಇದು ಆಟೋಮೆಟಿಕ್ಕಾಗಿ ಪೆಡಲ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಇವಾಗ ನಮ್ಮ ಮುಂದೆ ಇರೋದು ಇದು ರೇ. ಓಕೆ, ಆರ್ ಪಾರ್ಟಿಕಲ್, ಇದನ್ನು ಪಾರ್ಟಿಕಲ್ ಅಂತ ಹೇಗೆ ಕನ್ಕ್ಲೂಡ್ ಮಾಡಿದ್ರು, ದಿಸ್ ಈಸ್ ಎ ಪಾರ್ಟಿಕಲ್. ಈ ಕ್ಯಾಥೋಡ್ ರೇ ಏನಿದೆ ಇಟ್ ಈಸ್ ಎ ಪಾರ್ಟಿಕಲ್. ಆ್ಯಕ್ಚುಲಿ ಪಾರ್ಟಿಕಲ್ ಅಂತ ಹೇಗೆ ಕನ್ಕ್ಲೂಡ್ ಮಾಡಿದ್ರೆ ಅಂದರೆ ಬಿಕಾಸ್ ಇಟ್ ಈಸ್ ರೊಟೇಟಿಂಗ್. ಇದು ಯಾವಾಗ ನಮಗೆ ಅಪ್ಲೈ ಆದರೆ ಇಲ್ಲಿ ಕರೆಂಟ್, ಇದು ನಮಗೆ ಇಲ್ಲಿ ರೇಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಪಾಸ್ ಆಗೋದಕ್ಕೆ. ಈ ರೇಸ್ ಪಾಸ್ ಆದರೆ ಈ ಫ್ಯಾನ್ ರೊಟೇಟ್ ಆಗುತ್ತೆ. ಇದು ನಾವು ಆಫ್ ಮಾಡಿಬಿಟ್ರೆ ಇಲ್ಲಿ ರೇಸ್ ಪಾಸ್ ಆಗೋದು ಆಫ್ ಆಗುತ್ತೆ, ಪೆಡಲ್ ಇಲ್ಲಿ ಆಫ್ ಆಗಿಬಿಡುತ್ತೆ. ಸೊ ಇಫ್ ದಿಸ್ ಪೆಡಲ್ ಈಸ್ ರೊಟೇಟಿಂಗ್ ಅಂದರೆ ಇಲ್ಲಿ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಅಂತ ಅರ್ಥ. ಓಕೆ, ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಇರುತ್ತಲ್ಲ, ನಿಮ್ಮ ಮನೇಲಿ ಒಂದು ಫ್ಯಾನ್ ಇರುತ್ತೆ. ಓಕೆ, ಮತ್ತೆ ಈ ಎಕ್ಸ್ಪೆರಿಮೆಂಟ್ನ ಸೀರಿಯಸ್ಸಾಗಿ ತೊಗೊಂಡು ಮಾಡಿಬಿಟ್ಟಿದ್ದೀರಾ, ಜಸ್ಟ್ ಅಬ್ಸರ್ವ್ ಮಾಡಿ ಏನು ಹೇಳ್ತೀನಿ ಅಂತ. ಓಕೆ, ಫ್ಯಾನ್ ಇರುತ್ತೆ, ನೀವು ಟಾರ್ಚ್ ತೊಗೊಂಡು ಲೈಟ್ ಬಿಟ್ರಿ ಅಂತ ಅಂದ್ಕೊಳ್ಳಿ. ಆ ಫ್ಯಾನಿಗೆ ಟಾರ್ಚಲ್ಲಿ ಏನೋ ಲೈಟ್ ಇರುತ್ತೆ, ಇಟ್ ಇಸ್ ರೇ ಅಲ್ವಾ. ಆ ರೇಸ್ ಏನಾದರೂ ಫ್ಯಾನ್ಗೆ ನಮಗೆ ಹಿಟ್ಟಾದರೆ ಆ ಫ್ಯಾನ್ ಏನಾದರೂ ರೊಟೇಟ್ ಆಗುತ್ತಾ? ಇಲ್ಲ ಅಲ್ವಾ. ಅಂದರೆ ಇಲ್ಲಿ ನಮಗೆ ರೇ ರೊಟೇಷನ್ ಇರಲ್ಲ ಇಲ್ಲಿ ಪೆಡಲ್ದು. ಓಕೆ, ಸಪೋಸ್ ನೀವು ಪಾರ್ಟಿಕಲ್ ತೊಗೊಳ್ಳಿ, ಯಾವುದಾದ್ರೂ ಒಂದು ಲೈಕ್ ಸ್ಟೋನ್ ಆರ್ ಸಮಥಿಂಗ್, ಒಂದು ಪಾರ್ಟಿಕಲ್ ಥರ ಕಲ್ಲು ಆ ಥರ ತೊಗೊಂಡ್ಬಿಟ್ಟು ಇಫ್ ಯು ಥ್ರೋ ಅಟ್ ದ ಫ್ಯಾನ್ ಅಂತ ಅಂದರೆ ಆ ಫ್ಯಾನ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಅಂದರೆ ಸಮ್ ಪಾರ್ಟಿಕಲ್ ಹಿಟ್ ಆದರೆ ಮಾತ್ರ ಇಲ್ಲಿ ನಮಗೆ ಇದು ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ದೇ ಕನ್ಕ್ಲೂಡೆಡ್ ಫರ್ದರ್
it as means cathode ray as particle. Okay, also they concluded it as kinetic energy because ಪೆಡಲ್ ರೊಟೇಟ್ ಆದರೆ ಏನರ್ಥ, ಈ ರೇಸ್ಗಳು ಮೂವ್ ಆಗ್ತಿದೆ ಅಂತ ಅರ್ಥ. ಕಾನ್ಸ್ಟೆಂಟ್ ಇದರ ಹತ್ರನೇ ಇದ್ದರೆ ಈ ಪೆಡಲ್ ರೊಟೇಟ್ ಆಗೋಲ್ಲ. ದೇ ಆರ್ ಮೂವಿಂಗ್, ದಟ್ಸ್ ವೈ ಇಟ್ ಈಸ್ ರೊಟೇಟಿಂಗ್. ಇಫ್ ದೇ ಆರ್ ಮೂವಿಂಗ್ ಅಂದರೆ ಅರ್ಥ ಏನು, ಕ್ಯಾಥೋಡ್ ರೇಸ್ ಹ್ಯಾವ್ ಸಮ್ ಕೈನೆಟಿಕ್ ಎನರ್ಜಿ. ಸೊ ಫೈನಲ್ ಆಗಿ ಅವ್ರೇನು ಕನ್ಕ್ಲೂಡ್ ಮಾಡಿದರು ಅಂತ ಅಂದರೆ, ಇಲ್ಲಿ ಕ್ಯಾಥೋಡ್ ರೇನ ಅವ್ರೇನು ಡಿಸ್ಕವರ್ ಮಾಡಿದ್ರು ವಿಚ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಓಕೆ, ಮೀನ್ಸ್ he concluded, J.J. Thomson, okay, cathode ray is basic constituent of ಆಟಮ್. ಅಂದರೆ ಒಂದು ಆಟಮ್ನಲ್ಲಿ ಈ ಕ್ಯಾಥೋಡ್ ರೇಸ್ ಏನಿದೆ ಅಂದರೆ ಈ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಏನಿದೆ ಇದು ಬಂದುಬಿಟ್ಟು ಬೇಸಿಕ್ ಯೂನಿಟ್ ಅಂತ ಅವರು ಕನ್ಕ್ಲೂಡ್ ಮಾಡ್ತಾರೆ. ಓಕೆ, ಸೊ ಸಬ್ ಅಟೋಮಿಕ್ ಪಾರ್ಟಿಕಲಲ್ಲಿ ನಾವು ಫಸ್ಟ್ ಒನ್ ಯಾವ್ದು ನೋಡಿದ್ವಿ ಈಗ, ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅಂತ ಫರ್ದರ್ ನೇಮ್ ಮಾಡ್ತಾರೆ. ಅದು ಯಾವ ರೂಪದಲ್ಲಿತ್ತು, ಕ್ಯಾಥೋಡ್ ರೇ. ಮೀನ್ಸ್ ಸಮ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಇಲ್ಲಿ ಚಾರ್ಜಸ್ನೇ ತಾನೇ ನಾವು ಡಿಸ್ಕವರ್ ಮಾಡ್ತಿದ್ದೇವೆ. ಸೊ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಇಷ್ಟು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇದೆ ಸಬ್ ಅಟೋಮಿಕಲ್ಲಿ. ಇಟ್ ಈಸ್ ಒನ್ ಆಫ್ ದ ಪಾರ್ಟಿಕಲ್ಸ್. ಅಂದರೆ ಇದನ್ನೇ ಎಲೆಕ್ಟ್ರಾನ್ ಅಂತ ಕರೆದ್ರು ನೆಕ್ಸ್ಟ್ ಬೇರೆ ಸೈಂಟಿಸ್ಟ್. ಸೊ ದಿಸ್ ಈಸ್ ಹೌ ಎಲೆಕ್ಟ್ರಾನ್ ಡಿಸ್ಕವರ್ಡ್. ನೆಕ್ಸ್ಟ್ ಎಲೆಕ್ಟ್ರಾನ್ದು ಚಾರ್ಜ್ ಟು ಮಾಸ್ ರೇಷಿಯೋ ನೋಡೋಣ. ಇದನ್ನು ಸಹ J.J. ಥಾಮ್ಸನ್ ಅವರೇ ಡಿಸ್ಕವರ್ ಮಾಡಿದ್ದು. ಅದನ್ನ ಚಾರ್ಜ್ ಟು ಮಾಸ್ ರೇಷಿಯೋನ. ಓಕೆ, ಸಿ ಹಿಯರ್ ಚಾರ್ಜ್ ಟು ಮಾಸ್ ರೇಷಿಯೋ. ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಾವು, ಇದೆಲ್ಲ ಯಾವುದು, ಎಲೆಕ್ಟ್ರಾನ್. ಅಂದರೆ J.J. ಥಾಮ್ಸನ್ಗೆ ಏನು ಗೊತ್ತಾಯಿತು, ನೆಗೆಟಿವ್ ಪಾರ್ಟಿಕಲ್ ಇದೆ ಆಟಮ್ಗೆ ಅಂತ ಗೊತ್ತಾಯಿತು ಅಲ್ವಾ. ಇಷ್ಟೊತ್ತೇನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅದ್ರ ಮೂಲಕ ಗೊತ್ತಾಯಿತು ನೆಗೆಟಿವ್ ಪಾರ್ಟಿಕಲ್ ಇದೆ ಅಂತ. ದಟ್ ಈಸ್ ನಥಿಂಗ್ ಬಟ್ ಏನು, ಎಲೆಕ್ಟ್ರಾನ್ ಅಲ್ವಾ, ನಮಗೆ ಗೊತ್ತಿವಾಗ ಆಲ್ರೆಡಿ ಎಲೆಕ್ಟ್ರಾನ್ ಅಂತ ನೇಮ್ ಆಗಿದೆ. ಸೊ ಈ ಚಾರ್ಜ್ ಟು ಮಾಸ್ ರೇಷಿಯೋನ ಅವರು ನಮಗೆ ಹೇಳ್ತಾರೆ. ಯಾವುದು, ಇ ಮೀನ್ಸ್ ಇಟ್ ಈಸ್ ಅ ಚಾರ್ಜ್ ಡಿವೈಡೆಡ್ ಬೈ ಮಾಸ್ ರೇಷಿಯೋ, ಮಾಸ್ ಆಫ್ ಎಲೆಕ್ಟ್ರಾನ್. ಓಕೆ, ಅದರದ್ದು ಚಾರ್ಜ್ ಏನು ಹಾಗೆ ಮಾಸ್ ಏನು, ಇದ್ರದ್ದು ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅವ್ರು ಹೇಳ್ತಾರೆ. ಹಿ ಟುಕ್ ಅಗೇನ್ ಅದೇ ಏನಿರುತ್ತೆ ನಮಗೆ ಈಗ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಈ ಥರ ಗ್ಲಾಸ್ ಟ್ಯೂಬ್ ಏನಿರುತ್ತೆ ಈ ಥರ ಸ್ಟ್ರೈಟ್ ಇತ್ತು, ಇವಾಗ ಈ ಥರ ತೊಗೊತಾರೆ. ಓಕೆ, ಇಲ್ಲಿ ತಗೊಂಡು ಇಲ್ಲಿ ಈ ಥರ ತೊಗೊಂಡು ಅವರು ನೆಗೆಟಿವ್ ಪಾಸಿಟಿವ್ಗೆ ಇದನ್ನು ಕನೆಕ್ಟ್ ಮಾಡ್ತಾರೆ. ಈ ರೀತಿ ಇಲ್ಲಿ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಇದು ಯಾವುದು, ಇದು ಬಂದುಬಿಟ್ಟು ಕ್ಯಾಥೋಡ್ ಅಲ್ವಾ. ಇಲ್ಲಿ ಇದನ್ನು ನೆಕ್ಸ್ಟ್ ಅವರು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತಾರೆ, ಆ್ಯನೋಡ್. ಓಕೆ, ಇಲ್ಲಿ ನೆಕ್ಸ್ಟ್ ಅವ್ರು ಏನು ಸ್ಟಡಿ ಮಾಡ್ತಾರೆ ಅಂದರೆ ಇಲ್ಲಿ ಒಂದು ಸ್ಮಾಲ್ ಹೋಲ್ ಮಾಡ್ತಾರೆ. ಓಕೆ, ಇಲ್ಲಿ ಆ್ಯನೋಡಲ್ಲಿ ಈ ಎಕ್ಸ್ಪೆರಿಮೆಂಟಲ್ಲಿ ದೇ ಮೇಕ್ ಸಮ್ ಹೋಲ್ ಹಿಯರ್. ಓಕೆ, ಈ ಥರ ಇಲ್ಲಿ ಎಲೆಕ್ಟ್ರಾನ್ ಬೀಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಎಲೆಕ್ಟ್ರಾನ್ ಬೀಮ್, ಕಲರ್ ವಿತ್ ಡಿಫ್ರೆಂಟ್ ಕಲರ್ ಹಿಯರ್. ಓಕೆ, ಈ ಥರ ಎಲೆಕ್ಟ್ರಾನ್ ಬೀಮ್ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಇಲ್ಲಿ ಏನು ಮಾಡಿರ್ತಾರೆ, ಫ್ಲೋರೋಸೆಂಟ್ ಡೈನ ಅವರು ಕೋಟ್ ಮಾಡಿರ್ತಾರೆ. ಓಕೆ, ವೆನ್ ಎಲೆಕ್ಟ್ರಾನ್ ಬೀಮ್ ಏನಿದೆ ಇವಾಗ ಗೊತ್ತು ನಮಗೆ, ಈ ಮಾಮೂಲಿನೇ ಇದು ಪಾಸ್ ಆಗುತ್ತೆ ಅಲ್ವಾ. ವೆನ್ ದೇ ಆರ್ ಮೇಕಿಂಗ್ ಹೋಲ್ ಅಂದರೆ ಇಟ್ ಈಸ್ ಈಸಿಲಿ ಇಟ್ ವಿಲ್ ಪಾಸ್. ಈ ಥರ ಇದು ಸ್ಟ್ರೇಟ್ ಲೈನಲ್ಲಿ ಪಾಸ್ ಆಗಿ ಇಲ್ಲಿ ಹಿಟ್ ಆಗುತ್ತೆ. ಓಕೆ, ಇಲ್ಲಿ ಹಿಟ್ ಆದಾಗ ಏನಾಗುತ್ತೆ, ನಮಗೆ ಒಂದು ಸ್ಪಾಟ್ ಬರುತ್ತೆ. ದಟ್ ಈಸ್ ಬಿ. ಇಫ್ ದೇ ಪ್ಲೇಸ್ ಎಲೆಕ್ಟ್ರಿಸಿಟಿ ಅಂದರೆ ನೆನಪಿರಲಿ, ಈ ಥರ ಲೈನ್ ಇದ್ದರೆ ಅದು ಎಲೆಕ್ಟ್ರಿಸಿಟಿ. ಓಕೆ, ಹಿಯರ್ ಪಾಸಿಟಿವ್ ಎಂಡ್ ಹಿಯರ್ ನೆಗೆಟಿವ್ ಎಂಡ್ ಅಂತ ಅಂದ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಇದು. ಓಕೆ, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಥರ ಸ್ಟ್ರೈಟ್ ಹೋಗಿ ಇಲ್ಲಿ ಹಿಟ್ ಆಗೋದು. ಇದು ನೆಗೆಟಿವ್ಲಿ ಚಾರ್ಜ್ಡ್ ಅಲ್ವಾ, ಇವಾಗ ಇದು ಯಾವ ಕಡೆ ಮೂವ್ ಆಗುತ್ತೆ, ಟುವರ್ಡ್ಸ್ ದಿಸ್ ಪಾಸಿಟಿವ್, ರೈಟ್. ಈ ಥರ ಪಾಸಿಟಿವ್ ಇದು ಮೂವ್ ಆದರೆ ಈ ರೇ ಈ ಥರ ಇರೋದು ಇಲ್ಲಿ ಬಂದಮೇಲೆ ಇಟ್ ಸ್ಟಾರ್ಟ್ ಡಿವಿಯೇಟಿಂಗ್. ಇಲ್ಲಿ ಇದು ಇಲ್ಲಿ ಹೋಗಿ ಹಿಟ್ ಆಗುತ್ತೆ. ಓಕೆ, ಮೀನ್ಸ್ ಇಲ್ಲಿ ಪಾಸಿಟಿವ್ ಇದೆ ಅಂತ ಎಲ್ಲ ಈ ಥರ ಪಾಸಿಟಿವ್ ಹೋಗ್ಬಿಡಲ್ಲ, ಇದು ಸ್ಟಾರ್ಟ್ ಡಿವಿಯೇಟಿಂಗ್. ಇಲ್ಲಿದು ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ. ದಿಸ್ ಎಲೆಕ್ಟ್ರಾನ್ ಈಸ್ ವೆರಿ ಟೈನಿ ಪಾರ್ಟಿಕಲ್. ಇದೇನಿಲ್ಲಿ ರೇಸ್ ಬರ್ದಿರುತ್ತೆ ಈ ಬೀಮ್, ಇಟ್ ಈಸ್ ವೆರಿ ಫಾಸ್ಟ್. ಓಕೆ, ಇಲ್ಲಿ ಹೋಗಿದ್ದು ಹಿಟ್ ಆಗುತ್ತೆ. ಓಕೆ, ಇದನ್ನು ಕನ್ಸಿಡರ್ ಇಟ್ ಆ್ಯಸ್ ಎ. ಅಂದರೆ
ಈ ಎ ಯಾವಾಗ ಹಿಟ್ಟಾಗುತ್ತೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಇದ್ದಾಗ ಮಾತ್ರ ಇದು ಹಿಟ್ಟಾಗುತ್ತೆ. ಓಕೆ, ಸಿ ಹಿಯರ್, ಇಲ್ಲಿ ಫಸ್ಟಿಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಇರಲಿಲ್ಲ. ಓಕೆ, ಅವಾಗೇನಾಯಿತು, ಇದು ಡೈರೆಕ್ಟಾಗಿ ಹೋಗಿ ಬಿ ಆಯಿತು. ಅಂದರೆ ಇಟ್ ಈಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಬಂತು. ಒಂದು ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಈ ಥರ ಪಾಸ್ ಆಗುತ್ತೆ, ಎ ಹಿಟ್ಟಾಗುತ್ತೆ. ಒಂದು ವೇಳೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೇ ಇದೆ ಅಂತ ಅಂದ್ಕೊಳ್ಳಿ, ಈ ಥರ. ಓಕೆ, ಇಲ್ಲಿ ಸೌತ್ ಇದೆ. ಓಕೆ, ಸೌತ್, ಇಲ್ಲಿ ನಾರ್ತ್. ಓಕೆ, ನಾರ್ತ್ ಅಂದರೆ ನೆಗೆಟಿವ್ ಇರುತ್ತೆ, ಸೌತ್ ಅಂದರೆ ಪಾಸಿಟಿವ್ ಇರುತ್ತೆ. ಓಕೆ, ಪಾಸಿಟಿವ್. ನಾರ್ತ್ ಅಂದರೆ ನೆಗೆಟಿವ್. ರಿಮೆಂಬರ್, ಇಲ್ಲಿ ಎನ್ ಅಂದರೆ ನೆಗೆಟಿವ್. ಓಕೆ, ಎಸ್ ಅಂದರೆ ಪಾಸಿಟಿವ್, ಸೌತ್ ಅಂದರೆ ಪಾಸಿಟಿವ್. ಫುಲ್ ನೋಡೋಂಗಿಲ್ಲ, ಹಾಗಾಗಿಬಿಟ್ಟಿದೆ. ಯು ಜಸ್ಟ್ ಕನ್ಸಿಡರ್ ಇಟ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ. ಈ ಕಂಡೀಷನಲ್ಲಿ ಏನಾಗುತ್ತೆ, ಇದೆರಡು ಆಬ್ಸೆಂಟ್ ಇದ್ದರೆ, ಯಾವುದು, ಸಿ, ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಬ್ಸೆಂಟ್ ಇದ್ದರೆ ಏನಾಗುತ್ತೆ, ಈ ಥರ ಕಂಡೀಷನಲ್ಲಿ ಏನಾಗುತ್ತೆ, ಅಸೂಮ್ ನಮಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಏನಾಗುತ್ತೆ, ಅಫ್ಕೋರ್ಸ್ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ನಮಗೆ ಇದು ಈ ಥರ ಬಂದು ಇಲ್ಲಿ ಡಿಫ್ಲೆಕ್ಷನ್ ಆಗಿಬಿಟ್ಟು ಇಲ್ಲಿ ನಮಗೆ ಒಂದು ಸ್ಪಾಟ್ ಹಿಟ್ ಮಾಡುತ್ತೆ. ಅಂದರೆ ಸಿ. ಸಿ ಹಿಯರ್, ದಿಸ್ ಈಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ದಿಸ್ ಈಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ನಮಗೆ ಕೇವಲ ಏನೂ ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದರೆ ನಮಗೆ ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಬಿಗೆ ಹೋಗಿ ಇದು ಈ ಥರ ಸ್ಟ್ರೈಟ್ ಬಿ ಸ್ಪಾಟ್ ಆಯಿತು. ಓಕೆ, ಒಂದು ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇತ್ತು ಅಂತ ಅಂದ್ಕೊಳ್ಳಿ, ಇದು ಅಷ್ಟೇ ಇದ್ದರೆ ಏನಾಗುತ್ತೆ, ನಮಗೆ ರೇ ಬಂದುಬಿಟ್ಟು ಇಲ್ಲಿ ಹೋಗಿ ಹಿಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಇರಲ್ಲ. ಸೊ ಇದು ಇಲ್ಲಿ ಅಟ್ರಾಕ್ಷನ್ ಆಗಿಬಿಟ್ಟು ಈ ಪಾಸಿಟಿವ್ಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇದು ಹೋಗ್ಬಿಟ್ಟು ಇಲ್ಲಿ ಹಿಟ್ ಆಗುತ್ತೆ ಅಲ್ವಾ. ಒಂದು ವೇಳೆ ಓನ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಇದು ಈ ರೀತಿ ಬಂದುಬಿಟ್ಟು ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇದು ಇಲ್ಲಿ ಹಿಟ್ ಆಗುತ್ತೆ. ಓಕೆ, ಒಂದು ವೇಳೆ ಎರಡೂ ಪ್ರೆಸೆಂಟ್ ಇದ್ದರೆ, ಇಲ್ಲಿ ಆಬ್ಸೆನ್ಸ್ ಆಫ್ ಏನಾಯಿತು, ಇಲ್ಲಿ ಬಂದು ಹಿಟ್ ಆಯಿತು. ಎರಡೂ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ, ಎರಡೂ ಪ್ರೆಸೆಂಟ್ ಇದ್ದರೂ ಸಹ ಏನಾಗುತ್ತೆ, ದಿಸ್ ಈಸ್ ಇನ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಇಲ್ಲಿ ಪ್ರೆಸೆಂಟ್ ಇದ್ದರೆ, ಎರಡೂ ಪ್ರೆಸೆಂಟ್ ಇದ್ದರೆ, ಇದು ಪ್ರೆಸೆಂಟ್ ಇದ್ದರೆ ಇದು ಪ್ರೆಸೆಂಟ್ ಇದ್ದರೆ ಅಟ್ ಸಮ್ ಈಕ್ವಲ್ ಅಮೌಂಟ್ ನಮಗೇನಾಗುತ್ತೆ, ಅಗೇನ್ ಇದು ಸ್ಟ್ರೈಟ್ ಇಲ್ಲೂ ಆಗಲ್ಲ. ಸಿ, ಇಲ್ಲಿ ಒಂದು ಪಾಸಿಟಿವ್ ಇದೆ, ಸೌತಲ್ಲಿ ಇಲ್ಲಿ ಪಾಸಿಟಿವ್ ಇದೆ. ಸೊ ಇಲ್ಲಿ ಎರಡೂ ಕಡೆ ನಮಗಿದು ಅಟ್ರಾಕ್ಟ್ ಆಗೋದಕ್ಕಾಗಲ್ಲ. ಆಗೇನಾಗುತ್ತೆ, ಇದು ಸ್ಟ್ರೈಟ್ ಇಲ್ಲಿ ಬಂದು ಹಿಟ್ ಆಗುತ್ತೆ. ಇಂದ ಅವ್ರು ಏನು ಕನ್ಕ್ಲೂಡ್ ಮಾಡ್ತಾರೆ ಅಂದರೆ, ಇಫ್ ಮೋರ್ ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್, ಓಕೆ, ಚಾರ್ಜ್ ಇದೆ ಅಂದರೆ ಇಟ್ ಈಸ್ ಅ ಗ್ರೇಟರ್ ದ ಡಿಫ್ಲೆಕ್ಷನ್. ಇಲ್ಲಿ ಡಿಫ್ಲೆಕ್ಷನ್ ಏನಾಗುತ್ತೆ, ಇದು ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಫ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದ್ದರೆ ನೆಗೆಟಿವ್ ಚಾರ್ಜ್ದು, ದ ಗ್ರೇಟರ್ ವಿಲ್ ಬಿ ದ ಡಿಫ್ಲೆಕ್ಷನ್. ಓಕೆ, ನೆಗೆಟಿವ್ ಚಾರ್ಜ್ ಯಾವುದು, ನೆಗೆಟಿವ್ ಚಾರ್ಜ್ ಈ ರೇದು. ಇಫ್ ಚಾರ್ಜ್ ಎಷ್ಟಿರುತ್ತೆ ಮ್ಯಾಗ್ನಿಟ್ಯೂಡ್ ಅಷ್ಟು ನಮಗೆ ಡಿಫ್ಲೆಕ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ದಿಸ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಪಾಯಿಂಟ್, ಮಾಸ್ ಆಫ್ ಪಾರ್ಟಿಕಲ್ ಕಡಿಮೆ ಇದ್ದರೆ ಏನಾಗುತ್ತೆ, ಮೀನ್ಸ್ ಕಡಿಮೆ ಮಾಸ್ ಆಫ್ ಪಾರ್ಟಿಕಲ್, ಈ ಪಾರ್ಟಿಕಲ್ಸ್ ಏನು ಬರ್ತಾ ಇದೆ ಇದ್ರ ಮಾಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮಗೆ ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ ಯಾವಾಗ, ಮಾಸ್ ಆಫ್ ಪಾರ್ಟಿಕಲ್ ನಮಗೆ ಕಡಿಮೆ ಇದ್ದಾಗ. ಅಬ್ಸರ್ವ್ ಹಿಯರ್, ಮಾಸ್ ಆಫ್ ದ ಪಾರ್ಟಿಕಲ್ ನಮಗೆ ತುಂಬ ಕಡಿಮೆ ಇರುತ್ತೆ. ಓಕೆ, ನಮಗಿದು ಬೇಗ ಡಿಫ್ಲೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಈ ಕಡೆ ಬರಬೇಕಿದೆ, ನಮಗೆ ಟಿನಿ ಪಾರ್ಟಿಕಲ್ ಇದ್ದರೆ ಬೇಗ ಡಿಫ್ಲೆಕ್ಟ್ ಆಗುತ್ತೆ. ಹೆವಿ ಪಾರ್ಟಿಕಲ್ ಇದ್ದರೆ ನಮಗೆ ಡಿಫ್ಲೆಕ್ಷನ್, ಅದು ನಮಗೆ ಮೂವ್ಮೆಂಟ್ ಇರೋದು ಕಡಿಮೆ ಇರುತ್ತೆ. ಸೊ ನಮಗೆ ಡಿಫ್ಲೆಕ್ಷನ್ ಸಹ ಕಡಿಮೆ ಆಗುತ್ತೆ. ಓಕೆ, ಮಾಸ್ ಕಡಿಮೆ ಇದ್ದರೆ ಮಾತ್ರ ನಮಗೆ ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ಥರ್ಡ್ ಪಾಯಿಂಟ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಲ್ಲೇನು ಅಪ್ಲೈ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಸ್ಟ್ರೆಂತ್ ನಮಗೆ ಜಾಸ್ತಿ ಇದ್ದರೆ ನಮಗೆ ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ಈ ಥರ ಅವರು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಏನು ಮಾಡಿದ್ರು, ಈ ಥರ ಇಲ್ಲಿ ಡಿಫ್ಲೆಕ್ಷನ್ ಆಯಿತು ಅಲ್ವಾ, ಇದು ಇಲ್ಲಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಡಿಫ್ಲೆಕ್ಷನ್ ಆಯಿತು, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಡಿಫ್ಲೆಕ್ಷನ್ ಆಯಿತು. ಇನ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಡಿಫ್ಲೆಕ್ಷನ್ ಆಗಿದೆ. ಅಂದರೆ ಬೈ ಕ್ಯಾರಿಯಿಂಗ್ ದಿಸ್ ಎಕ್ಸ್ಪೆರಿಮೆಂಟ್, ಬೈ ಮೆಜರಿಂಗ್ ದ ಅಮೌಂಟ್ ಆಫ್ ಡಿಫ್ಲೆಕ್ಷನ್, ಅಂದರೆ ಈ ಮೆಜರ್ಮೆಂಟ್ಗಳನ್ನು, ಈ ಅಮೌಂಟ್ ಆಫ್ ಎಷ್ಟು ಡಿಫ್ಲೆಕ್ಷನ್ ಆಯಿತು. ಓಕೆ, ರಿಮೆಂಬರ್, ಅಮೌಂಟ್ ಆಫ್ ಡಿಫ್ಲೆಕ್ಷನ್, amount of deflection by
electron, okay, on magnetic field or electric field. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಇದು ಹೇಗೆ ನಮಗೆ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಇದೆ ಅಂತ ಹೇಳಿ ಅವರು ಅಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ ಅವರು ಏನು ಸಿಕ್ತು, E/ಮಾಸ್ ರೇಷಿಯೋ ಸಿಕ್ತು. ಅಂದರೆ ಚಾರ್ಜ್ ಇದೇನಂದರೆ ಚಾರ್ಜ್ ಬೈ ಮಾಸ್ ರೇಷಿಯೋ ಸಿಕ್ತು. ಎಷ್ಟು? E/m ಈಕ್ವಲ್ಸ್ ಟು 1.75882 into 10 power 11 ಕೂಲಂಬ್ ಪರ್ kg. ಓಕೆ, ಇದಿಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ಇಲ್ಲಿ ಏನಾಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಏನು ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಇದು ಯಾವ ಥರ ಮೂವ್ಮೆಂಟ್ ಇರುತ್ತೆ ಎಲೆಕ್ಟ್ರಾನ್ ಬೀಮ್ದು ಅಂತ ಗೊತ್ತಿರಬೇಕು. ಓಕೆ, ಬಟ್ ದಿಸ್ ವ್ಯಾಲ್ಯೂ E/m ವ್ಯಾಲ್ಯೂ ಏನಿದೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನೇ ಜೆ ಥಾಮ್ಸನ್ ಕೊಟ್ಟಿತ್ತು. ಇದನ್ನೇ ನಾವು ಚಾರ್ಜ್ ಟು ಮಾಸ್ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟ್, ಚಾರ್ಜ್ ಆನ್ ಎಲೆಕ್ಟ್ರಾನ್. ಓಕೆ, ಇವಾಗ ನಮಗೇನು ಗೊತ್ತಾಯಿತು, ಇದರಲ್ಲಿ E/m ರೇಷಿಯೋ ಗೊತ್ತಾಯಿತು. ಅಂದರೆ ಚಾರ್ಜ್ ಟು ಮಾಸ್ ರೇಷಿಯೋ, ದಿಸ್ ಈಸ್ ಎಲೆಕ್ಟ್ರಾನ್ದು ಚಾರ್ಜ್ ಟು ಮಾಸ್ ರೇಷಿಯೋ. ಇಲ್ಲಿ ನಮಗೆ ಇಂಡಿವಿಜುವಲ್ ಚಾರ್ಜ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಇಂಡಿವಿಜುವಲ್ ಮಾಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ನಮಗೆ ಚಾರ್ಜ್ ಡಿವೈಡೆಡ್ ಬೈ ಮಾಸ್ ಒಂದು ಎಲೆಕ್ಟ್ರಾನ್ದು ಎಷ್ಟಿದೆ ಅಂತ ಗೊತ್ತು. ಇದನ್ನು ನಮಗೆ ಜೆ ಥಾಮ್ಸನ್ ಹೇಳಿದ್ದಾರೆ. ಇದ್ರ ವ್ಯಾಲ್ಯೂ ಬಂದುಬಿಟ್ಟು ಇಷ್ಟಿದೆ ಅಂತ ಈಗ ಗೊತ್ತಾಗಿದೆ. ನೆಕ್ಸ್ಟ್ ನಮಗೆ ಚಾರ್ಜ್ನ, ಅಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಒಂದು ಚಾರ್ಜ್ ವ್ಯಾಲ್ಯೂ ಎಷ್ಟು ಅಂತ ಯಾರು ಹೇಳ್ತಾರೆ ಅಂತ ಅಂದರೆ ಮಿಲ್ಕನ್ ಅನ್ನೋ ಒಂದು ಸೈಂಟಿಸ್ಟ್ ನಮಗೆ ಈ ಚಾರ್ಜ್ ವ್ಯಾಲ್ಯೂನ ಹೇಳ್ತಾರೆ. ಓಕೆ, ಯೂಸಿಂಗ್ ಇದನ್ನು ಹೇಗೆ ಹೇಳ್ತಾರೆ ಅಂದರೆ ಯೂಸಿಂಗ್ ಆಲ್ ಡ್ರಾಪ್ ಮೆಥಡ್, ಆಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡಿಬಿಟ್ಟು ಅವರು ನಮಗೆ ಒಂದು ಚಾರ್ಜ್ ವ್ಯಾಲ್ಯೂ ಹೇಳ್ತಾರೆ. ಓಕೆ, ಈ ಎಕ್ಸ್ಪೆರಿಮೆಂಟಲ್ಲಿ ಅವ್ರಿಗೆ ಎಷ್ಟು ಬಂದಿರುತ್ತೆ, ಒಂದು ಚಾರ್ಜ್ ಎಲೆಕ್ಟ್ರಾನ್ ಚಾರ್ಜ್ ವ್ಯಾಲ್ಯೂ ಬಂದುಬಿಟ್ಟು ಇಷ್ಟು ಬರುತ್ತೆ. ಓಕೆ, ಚಾರ್ಜ್ ಬಂದುಬಿಟ್ಟು ಕೂಲಂಬ್. ಇದು ಏನಂದರೆ ಇಲ್ಲಿ ನಾನು ಹೇಳಿದ್ದೀನಿ ಕೂಲಂಬ್ ಪರ್ kg. ಓಕೆ, ಇದು ಚಾರ್ಜ್ ಅಲ್ವಾ, ಕೂಲಂಬ್, ಮಾಸ್ ಅಲ್ವಾ, kg. ಓಕೆ, ಜಸ್ಟ್ ಚಾರ್ಜ್ ಎಷ್ಟಾಗುತ್ತೆ, ಚಾರ್ಜ್ ಬಂದುಬಿಟ್ಟು ಇಷ್ಟು ಅಂತ ಹೇಳ್ತಾರೆ. ಮೈನಸ್ ಏನಕ್ಕೆ, ಎಲೆಕ್ಟ್ರಾನ್ ಬಂದುಬಿಟ್ಟು ನೆಗೆಟಿವ್ಲಿ ಚಾರ್ಜ್ ಅಲ್ವಾ, ದಟ್ಸ್ ವೈ ಇಟ್ ಈಸ್ ಮೈನಸ್. ಓಕೆ, 1.6 into 10⁻⁻19 ಕೂಲಂಬ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಓಕೆ, ಇದನ್ನು ಫರ್ದರ್ ಸ್ಟಡಿ ಮಾಡಿಬಿಟ್ಟು ಇನ್ನೂ ಆ್ಯಕ್ಯುರೇಟಾಗಿ ತೆಗೆದಿದ್ದಾರೆ. ಎಷ್ಟು, ಜಸ್ಟ್ 0.6 ಇತ್ತಲ್ವಾ, ಇವಾಗ ಇದನ್ನು 0.6022 into 10⁻⁻19 ಕೂಲಂಬ್ ಅಂತ ಅವರು ಕನ್ಸಿಡರ್ ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟ್. ಓಕೆ, ಜಸ್ಟ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡೋದಕ್ಕೆ ಇದು ಅನ್ಸಲ್ಲ, ಏನಪ್ಪ ಇಷ್ಟು 0.0022 ಅಷ್ಟೇ ಅಂತ ಅನ್ಕೊತೀವಿ. ಬಟ್ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನ್ ಚಾರ್ಜ್ನ ನಾವು ಇಷ್ಟು ಇದೆ, -19 ಇದೆ, ಅಂಥದ್ರಲ್ಲೂ ಇಷ್ಟು ಕೂಡ ನಮಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿ ನಾವು ಪ್ರೆಸೆಂಟ್ ಡೇನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ನೌ ವಿ ನೋ ಚಾರ್ಜ್ ಟು ಮಾಸ್ ರೇಷಿಯೋ ಗೊತ್ತು, ನೆಕ್ಸ್ಟ್ ಚಾರ್ಜ್ ಸಹ ಗೊತ್ತು. ಇದರಿಂದ ನಾವೇನು ಕಲಿಬೋದು, ನೆಕ್ಸ್ಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮಾಸ್ ಅಲ್ವಾ, ಹೇಗೆ E/m ಈ ಗೊತ್ತು, ಅಂದರೆ ಚಾರ್ಜ್ ಟು ಮಾಸ್ ರೇಷಿಯೋ ಗೊತ್ತು ಅಲ್ವಾ. ನೆಕ್ಸ್ಟ್ ಎಷ್ಟಿದೆ, 1.758820 into 10⁻11 ಇದೆ ಅಲ್ವಾ, ಇಷ್ಟಿದೆ. E/m ಅಲ್ಲಿ ಇವಾಗ ಏನು ಗೊತ್ತಾಯಿತು, ಚಾರ್ಜ್ ಗೊತ್ತಾಯಿತು. ಚಾರ್ಜ್ ಎಷ್ಟಿದೆ, ಇಷ್ಟು ಮೀನ್ಸ್ ಪ್ರೆಸೆಂಟಲ್ಲಿ ಇಷ್ಟಿದೆ, ಅಂದರೆ 1. ಇಷ್ಟು ಇಂಟು 10⁻19 ಕೂಲಂಬ್ ಡಿವೈಡೆಡ್ ಬೈ ಮಾಸ್ 1.758820 ಇಷ್ಟಪ್ಪ. ಸೈಂಟಿಫಿಕ್ ನೊಟೇಷನ್ ಇಲ್ಲ ಅಂದರೆ ಏನು ಕತೆ ಇದ್ರದ್ದು ಅಲ್ಲ, 11 ಇದು 10⁻11. ಓಕೆ, ದಿಸ್ ಮಚ್ ಕೂಲಂಬ್ ಪರ್ kg. ಓಕೆ, ಮಾಸ್ ಎಷ್ಟು ಬರುತ್ತೆ, ಇಫ್ ವಿ ಕ್ಯಾಲ್ಕುಲೇಟ್ ಮಾಸ್ ಅಂದರೆ 9.1094 into 10⁻31 kg ಬರುತ್ತೆ. ನಾವು ಅಟ್ ದ ಎಂಡ್ ಆಫ್ ದ ಎಕ್ಸ್ಪೆರಿಮೆಂಟ್ ನಮಗೇನು ಗೊತ್ತಾಯಿತು, ಇಲ್ಲಿ ನಮಗೆ ಈ ವಿಡಿಯೋದಲ್ಲಿ E/m ರೇಷಿಯೋ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಈ ವ್ಯಾಲ್ಯೂಸ್ಗಳನ್ನು. ಓಕೆ, ಇದು E/m ರೇಷಿಯೋ. ಓಕೆ, ಆರ್ ಎಲ್ಸ್ ನಿಮಗೆ ಚಾರ್ಜ್ ಗೊತ್ತಿದ್ದರೆ ಹಾಗೆ ಮಾಸ್ ಇವೆರಡು ನೆನ್ಪಿಟ್ಕೊಂಡು ಸಾಕು. E/m ರೇಷಿಯೋ ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಲ್ವಾ, ಇದೆರಡು ಗೊತ್ತಿದ್ದರೆ ನೆನಪಿರಲಿ. ಇದು ಚಾರ್ಜ್, ಓಕೆ, ಇದು ಮಾಸ್, ಇದೆರಡು ಯಾವುದ್ರದ್ದು, ಇದೆರಡೂ ಬಂದುಬಿಟ್ಟು
ಎಲೆಕ್ಟ್ರಾನ್ದು. ಓಕೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಏನಿರುತ್ತೆ ಒಂದು ಎಲೆಕ್ಟ್ರಾನ್ದು, ಅದು ಬಂದುಬಿಟ್ಟು ಅದರ ಚಾರ್ಜ್ ಇಷ್ಟಿರುತ್ತೆ, ಹಾಗೆ ಅದರ ಮಾಸ್ ಬಂದುಬಿಟ್ಟು ಇಷ್ಟಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀವೇನು ಕಲಿತ್ರಿ, ನಿಮಗೆ ಎಲೆಕ್ಟ್ರಾನ್ ಡಿಸ್ಕವರಿ ಹೇಗೆ ಆಯಿತು, ಎಲೆಕ್ಟ್ರಾನ್ ಡಿಸ್ಕವರಿನ ಜೆ ಥಾಮ್ಸನ್ ಮಾಡಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ಹೇಗೆ ಡಿಸ್ಕವರ್ ಮಾಡಿದ್ರು, ಯೂಸಿಂಗ್ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಈ ಕ್ಯಾಥೋಡ್ ರೇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಸ್ಟಡಿ ಮಾಡಿದ್ರಿ. ಓಕೆ, ಈ ಕ್ಯಾಥೋಡ್ ರೇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದುಬಿಟ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು E/m ಅಂದರೆ ಚಾರ್ಜ್ ಟು ಮಾಸ್ ರೇಷಿಯೋ ನೋಡಿದ್ವಿ, ಹಾಗೆ ಚಾರ್ಜ್ ವ್ಯಾಲ್ಯೂ ಗೊತ್ತಾಯಿತು ನಮಗೆ, ಹಾಗೆ ಮಾಸ್ ವ್ಯಾಲ್ಯೂ ಅಂದರೆ ಒಂದು ಎಲೆಕ್ಟ್ರಾನ್ದು ಚಾರ್ಜ್ ವ್ಯಾಲ್ಯೂ ಎಷ್ಟಿದೆ, ಹಾಗೆ ಒಂದು ಎಲೆಕ್ಟ್ರಾನ್ದು ಮಾಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಸಹ ನಮಗೆ ಈ ಎಕ್ಸ್ಪೆರಿಮೆಂಟಿಂದ ಗೊತ್ತಾಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.